ಎಲ್ಲರಿಗೂ ನಮಸ್ಕಾರಗಳು. ಗುರುಗಳ ಆಜ್ಞೆಯಂತೆ ಇವತ್ತಿನ ವ್ಯಾಖ್ಯಾನ ಗುರುಸ್ತುತಿ ಮತ್ತು ಪ್ರಾರ್ಥನಾ ಶ್ಲೋಕದೊಂದಿಗೆ ಪ್ರಾರಂಭ. ಈ ಎಲ್ಲರ ಪರವಾಗಿ ಗುರುದೇವರಿಗೆ ಭಕ್ತಿಯಿಂದ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅಪ್ಪಣೆಯನ್ನು ಪಡೆದು ಇವತ್ತಿನ ಕಾರ್ಯಕ್ರಮ ಮಹಾಪುರುಷರು ಏನು ಹೇಳಿದ್ದಾರೆ ಅದನ್ನು ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಅಷ್ಟೆ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವ ಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ ತತ್ಸತ್. ಲಾಸ್ಟ್ ಟೈಮ್ 26th shloka, 4th chapter to be commenced. It was stopped at 25th shloka. ಜ್ಞಾನಕರ್ಮ ಸನ್ಯಾಸ ಯೋಗ, ಜ್ಞಾನಕರ್ಮ ಯೋಗದ 4ನೇ ಅಧ್ಯಾಯದ 25ನೇ ಶ್ಲೋಕಕ್ಕೆ ನಿಂತಿತ್ತು ವ್ಯಾಖ್ಯಾನ. ಈ ಹಿಂದಿನ 2 ಶ್ಲೋಕಗಳೇ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ, ಇನ್ನು ಮುಂದೆ ಬರೋ 2-3 ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ ಪರಮಾತ್ಮ ಅಂದ್ರೆ, ಹಿಂದೆ ಯಜ್ಞ ಶಬ್ದವನ್ನು ಪ್ರಯೋಗ ಮಾಡಿರೋದ್ರಿಂದ ಆ ಯಜ್ಞ ಶಬ್ದಕ್ಕೆ ಉದಾಹರಣೆಯಾಗಿ ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ ಹೇಳಿದ ಮೇಲೆ ಹೊಸ ವಿಷಯ ಮತ್ತೇನಿಲ್ಲ. ಆದರೆ ಅದು ಅರ್ಥ ಆಗ್ಬೇಕಲ್ಲ ನಮ್ಮಂಥವರಿಗೆ ಅಂತ ಹೇಳಿ ಆ ಯಜ್ಞ ಶಬ್ದವನ್ನೇ ಇಟ್ಟುಕೊಂಡು ಆ ಯಜ್ಞ ಶಬ್ದವನ್ನೇ ಬಳಸಿ ಮುಂದೆ ಬೇರೆ ಬೇರೆ ಉದಾಹರಣೆಗಳನ್ನ ಅಪರೇ ಅಂದ್ರೆ ಇತರರು, ಅದರ್ಸ್. What he means by the word apare means all yogis. Long back it was said, wherever Lord is using the word simply yogi, it always refers to nishkama karma yogi, unless otherwise it is specified. ಸಾಮಾನ್ಯವಾಗಿ ಭಗವದ್ಗೀತೆಯಲ್ಲಿ ಎಲ್ಲೆಲ್ಲಿ ಪರಮಾತ್ಮ ಯೋಗಿ ಅಂತ ಶಬ್ದವನ್ನು ಬಳಸಿದ್ದಾನೆ ಕೃಷ್ಣ ಪರಮಾತ್ಮ, ಆ ಯೋಗಿ ಅಂತಂದ್ರೆ ಆಯಾ ಸಂದರ್ಭಕ್ಕೆ ವಿಶೇಷ ಅರ್ಥಗಳು. ಸಾಮಾನ್ಯ ಅರ್ಥ ಕರ್ಮಯೋಗಿ, ದಿ ನಾರ್ಮಲ್ ಇನ್ಫರೆನ್ಸ್ ಇಸ್ ಕರ್ಮಯೋಗಿ, ಈಸ್ ಕಾಲ್ಡ್ ಯೋಗಿ ಹಿಮ್ಸೆಲ್ಫ್ ಆರ್ ಬುದ್ಧಿಯೋಗಿ. ಕೆಲವು ವಿಶೇಷ ಸಂದರ್ಭದಲ್ಲಿ ಯೋಗಿ ಅನ್ನೋ ಶಬ್ದಕ್ಕೆ ಜ್ಞಾನಿ, ಸಮದರ್ಶಿ, ತತ್ವದರ್ಶಿ ಅಂತನೂ ಅರ್ಥ ಆಗುತ್ತೆ. ಬುದ್ಧಿಮಾನ್ ಅಂದ್ರೂ ಅದೇ ಅರ್ಥ, ಪಂಡಿತ ಅಂದ್ರೂ ಅದೇ ಅರ್ಥ, ಬುಧ ಅಂದ್ರೂ ಅದೇ ಅರ್ಥ. ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಆ ವ್ಯಾಖ್ಯಾನವನ್ನ ಮಹಾತ್ಮರು ಏನ್ ಹೇಳಿದ್ದಾರೆ, ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ ಅನ್ನೋದು ಅನುಭೂತಿಗೆ ಬರೋ ವಿಷಯ. ನಾವು ಮೇಲ್ನೋಟದ ಅರ್ಥ ತಿಳ್ಕೊಂಡ್ರೆ ಸಾಲದು, ಒಳನೋಟಕ್ಕೆ ಇಳಿಬೇಕು. ಅದು ಯಾವಾಗ ಸಾಧ್ಯ ಅಂದ್ರೆ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, ಓನ್ಲಿ ವಿತ್ ದ ಗ್ರೇಸ್ ಆಫ್ ಆತ್ಮನ್ ಆರ್ ಓನ್ಲಿ ವಿತ್ ದ ಗ್ರೇಸ್ ಆಫ್ ಗುರು ಹೂ ಇಸ್ ನನ್ ಅದರ್ ದನ್ ಆತ್ಮನ್ ಇಟ್ಸೆಲ್ಫ್ ಆರ್ ಓನ್ಲಿ ವಿತ್ ದ ಗ್ರೇಸ್ ಆಫ್ ಲಾರ್ಡ್ ಹಿಮ್ಸೆಲ್ಫ್. ಪರಮಾತ್ಮನ ಕೃಪೆಯಿಂದಲೇ ನಮಗೆ ಈ ಒಳನೋಟ ಅರ್ಥ ಆಗಬೇಕು. ಪರಮಾತ್ಮನ ಕೃಪೆ ಬೇರೆ ಅಲ್ಲ, ಗುರುವಿನ ಕೃಪೆ ಬೇರೆ ಅಲ್ಲ, ಎರಡೂ ಒಂದೇ. ಈ ಭಾವ ಸದಾ ಜಾಗೃತವಾಗಿದ್ದರೆ, ಶ್ರುತಿ ವಚನ ಬಹಳ ಸ್ಪಷ್ಟವಾಗಿ ಹಿಂದೆಯೇ ಹೇಳಿಬಿಟ್ಟಿದ್ದೆ, ಎಲ್ಲ ಮಹಾತ್ಮರು ಅದನ್ನು ಹೇಳಿದ್ದಾರೆ. ಯಾರಲ್ಲಿ ಆ ಭಾವ ಸ್ಫುಟವಾಗಿದೆ, ದ ಒನ್ ಹೂ ಹ್ಯಾಸ್ ಟೋಟಲಿ ವಿತ್ ಕನ್ವಿಕ್ಷನ್ ಅಂಡರ್ಸ್ಟುಡ್ ಅಂಡ್ perceived, apperceived that the Sadguru is no way different from God, both are one and the same. The Sadguru himself is nothing but Atma Swarupa, nothing but Paramatma Swarupa. If that perception has dawned inside, then you will be illuminated by the secret jnana of Upanishad. This word, this guarantee, promise is there in Upanishad itself. ಶ್ವೇತಾಶ್ವತರ ಉಪನಿಷತ್ತಲ್ಲಿ ಈ ಮಾತು ಬಂದಿದೆ ಕೊನೆಯಲ್ಲಿ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಯಾರಲ್ಲಿ
ಪರಮಾತ್ಮನಲ್ಲಿರತಕ್ಕಂತಹ ಅಚಲವಾದ ನಂಬಿಕೆ ಭಕ್ತಿ ತನ್ನ ಸದ್ಗುರುವಿನ ಮೇಲೆಯೂ ಇದೆಯೋ ಅಂದ್ರೆ ನನ್ನ ಗುರು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ದೇಹಧಾರಿಯಾಗಿ ಆ ಈಶ್ವರನೇ ಪರಮಾತ್ಮ ಸ್ವರೂಪನಾಗಿ ಸದ್ಗುರು ರೂಪದಲ್ಲಿ ನಮ್ಮನ್ನು ಹರಿಸಲಿಕ್ಕೆ ಬಂದಿದ್ದಾನೆ, ನಮ್ಮ ಉದ್ಧಾರಕ್ಕೆ ಬಂದಿದ್ದಾನೆ. ಕೇವಲ ದೇಹದೃಷ್ಟಿಯಿಂದ ನಾವು ಮನುಷ್ಯ ಭಾವದಿಂದ ನಮ್ಮ ಸದ್ಗುರುವನ್ನು ನೋಡಬಾರದು. ಶರೀರ ಭಾವವನ್ನು ಬಿಟ್ಟು ಸಾಕ್ಷಾತ್ ಪರಮಾತ್ಮ ಸ್ವರೂಪ ಅಂತ ನೋಡಬೇಕು. ಈ ಭಾವ ನಮ್ಮಲ್ಲಿ ಸರಿಯಾಗಿ ಮೂಡಿದರೆ ಆಗೇನಾಗತ್ತೆ ಅಂದ್ರೆ ಉಪನಿಷತ್ತಿನ ಎಲ್ಲಾ ಜ್ಞಾನಗಳು ರಹಸ್ಯಗಳು ತಾನೇ ತಾನಾಗಿ ಆ ಗುರುವಿನ ಕೃಪೆಯಿಂದ ಕಾಲ ಕೂಡಿ ಬಂದಾಗ ಒಂದೊಂದೇ ರಹಸ್ಯದ ಕೀಲಿ ಕೈ ಬಿಚ್ಕೊಳ್ಳುತ್ತೆ. ಎಲ್ಲಿ? ಹೃದಯದಲ್ಲಿ, ಅನುಸಂಧಾನದಲ್ಲಿ. ಇದು ಬಹಳ ಮುಖ್ಯವಾದ ವೇದಾಂತದ ವಿಚಾರ. ಇದು ಬಾಯಿನಲ್ಲಿ ಹೇಳಿದ್ರೆ ಅರ್ಥ ಆಗುವುದಲ್ಲ, ಸ್ವಂತ ಅನುಭವಕ್ಕೆ ಬರಬೇಕು. ಸ್ವಂತ ಅನುಭವಕ್ಕೆ ಬರೋದು ಅಂದ್ರೆ ತಾನೇ ತಾನಾಗಿ ನಿಮಗೆ ಎಷ್ಟೋ ವಿಷಯಗಳು ಅರ್ಥ ಆಗತ್ತೆ, ಕೆಲವು ರಹಸ್ಯಗಳು ಅರ್ಥ ಆಗುತ್ತೆ. ಸೋ ಮೆನಿ ಸೀಕ್ರೆಟ್ಸ್ ಯು ವಿಲ್ ಕಮ್ ಟು ನೋ ಯುವರ್ ಸೆಲ್ಫ್ ವೆನ್ ಯು ಆರ್ ಇನ್ ದಿ ರೈಟ್ ಟ್ರ್ಯಾಕ್ ಆನ್ ದಿ ಸಾಧನಾ ಮಾರ್ಗ ಬೈ ಗುರುಸ್ ಗ್ರೇಸ್ ಅಂತ. ಆದ್ರಿಂದ ಇಲ್ಲಿ ಪರಮಾತ್ಮ ಯಜ್ಞ ಶಬ್ದ ಬೇರೆ ಬೇರೆ ಅರ್ಥದಲ್ಲಿ ಬಳಸಿದ್ರು, ಅದರ ಮೂಲ ಅರ್ಥ ಒಂದೇ, ಬ್ರಹ್ಮಯಜ್ಞ. ಎಲ್ಲಾ ಯಜ್ಞಗಳಲ್ಲಿ ಜ್ಞಾನ ಯಜ್ಞ ಅಂದ್ರೆ ಬ್ರಹ್ಮಯಜ್ಞವೇ ಶ್ರೇಷ್ಠ ಅಂತ ಕೊನೆಗೆ ಹೇಳ್ತಾರೆ. ಈಗ 26ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದು 26ನೇ ಶ್ಲೋಕಕ್ಕೆ ಏನ್ ಹೇಳ್ತಾ ಇದ್ದಾನೆ ಭಗವಂತ ಅರ್ಜುನನಿಗೆ? ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. Two things are there. There are two distinct points, two different points here in this shloka. Both points are very difficult to catch or understand. ಇಲ್ಲಿ ಎರಡು ವಿಷಯಗಳನ್ನ ಭಗವಂತ ಹೇಳ್ತಾ ಇದ್ದಾನೆ. ಮೊದಲನೇ ಚರಣದಲ್ಲಿ ಒಂದು ವಿಷಯ ಇದೆ, ಎರಡನೇ ಚರಣದಲ್ಲಿ ಮತ್ತೊಂದು ವಿಷಯ ಇದೆ. ನೋಡ್ಲಿಕ್ಕೆ ಎರಡೂ ಸ್ವಲ್ಪ ಒಂದೇ ಭಾವದಲ್ಲಿದ್ರು, ಎರಡೂ ಬೇರೆ ಬೇರೆ. ಸಾಧನಾ ಮಾರ್ಗದಲ್ಲಿರೋರಿಗೆ, ಆಧ್ಯಾತ್ಮ ಪಿಪಾಸುಗಳಿಗೆ ಅಥವಾ ಜಿಜ್ಞಾಸುಗಳಿಗೆ ಈ ಎರಡರ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕೆ ಅಂದ್ರೆ ಸೋಪಾನ ಕ್ರಮ, ನಮ್ಮ ಗುರುಗಳು ಹೇಳಿದ್ರು ಒಮ್ಮೆ, ಸೋಪಾನ ಕ್ರಮದಲ್ಲಿ ಜ್ಞಾನಾರ್ಜನೆ ಆಗತ್ತೆ ಕಲಿಯುಗದಲ್ಲಿ. ಅಂದ್ರೆ ಎಲ್ಲರಿಗೂ ಒಂದು ವಿಷಯವನ್ನ ಒಂದೇ ರೀತಿ ಹೇಳಿಬಿಟ್ರೆ ಅರ್ಥ ಆಗಲ್ಲ. ಅವರವರ ಭಾವಕ್ಕೆ ತಕ್ಕ ಹಾಗೆ ಸ್ಟೆಪ್ ಬೈ ಸ್ಟೆಪ್ ದಿ ಟೀಚಿಂಗ್ ಆರ್ ಇಂಪಾರ್ಟಿಂಗ್ ದ ರಿಯಲ್ ನಾಲೆಡ್ಜ್ ಆಫ್ ಬ್ರಹ್ಮಜ್ಞಾನ ಅಕ್ಕರ್ ಸ್ಟೆಪ್ ಬೈ ಸ್ಟೆಪ್. ಡಿಫರೆಂಟ್ ಪೀಪಲ್ ಆರ್ ಡಿಫರೆಂಟ್ ಲೆವೆಲ್ಸ್. ಅದಕ್ಕೋಸ್ಕರ ಇಲ್ಲಿ ಎರಡು ವಿಷಯವನ್ನು ಹೇಳ್ತಾ ಇದ್ದೇನೆ ಭಗವಂತ. ಯಾವುದು? ಶ್ರೋತ್ರಾದೀನಿ ಇಂದ್ರಿಯಾಣಿ ಅನ್ಯೇ. ಅನ್ಯೇ ಮೀನ್ಸ್ ದಿ ಯೋಗೀಸ್ ಆರ್ ಕರ್ಮಯೋಗೀಸ್ ಆರ್ ಮುಮುಕ್ಷುಸ್ ಹೂ ಆರ್ ಸ್ಟ್ರೈವಿಂಗ್ ಫಾರ್ ಜ್ಞಾನ. ಅನ್ಯೇ ಅಂದ್ರೆ ಕೆಲವು ಇತರ ಯೋಗಿಗಳು. ಶ್ರೋತ್ರಾದೀನಿ ಇಂದ್ರಿಯಾಣಿ ಸಂಯಮಾಗ್ನಿಷು ಜುಹ್ವತಿ. ಜುಹ್ವತಿ ಅಂದ್ರೆ ಹೋಮವನ್ನು ಮಾಡುತ್ತಾರೆ. ದೇ ಆಫರ್ ಇನ್ ಟು ದ ಸ್ಯಾಕ್ರಿಫೈಸ್, ಸ್ಯಾಕ್ರಿಫೈಷಿಯಲ್ ಫೈರ್. ಹೋಮದಗ್ನಿ, ಹೋಮಕುಂಡದಲ್ಲಿ ಅಗ್ನಿಗೆ ಆಹುತಿಯನ್ನು ಕೊಡ್ತಾರೆ. ಅಂದ್ರೆ ಹೋಮವನ್ನ ಮಾಡ್ತಾರೆ, ಯಜ್ಞವನ್ನ ಮಾಡ್ತಾರೆ. ಯಾವ ಯಜ್ಞವನ್ನು ಮಾಡ್ತಾರೆ ಯೋಗಿಗಳು? ಕೆಲವರು ಅಂದ್ರೆ ಎಲ್ಲರೂ ಅಲ್ಲ ಅಂತ. ಸಿ, ದಿಸ್ ಇಸ್ ಅ ಪಾಯಿಂಟ್. ಮೊದಲನೇ ಚರಣ ಏನ್ ಹೇಳ್ತಾ ಇದೆ ಅಂದ್ರೆ ಕೆಲವು ಯೋಗಿಗಳು ಅಂದ್ರೆ ಕೆಲವು ಸಾಧಕರು. ಸಮ್ ಆಫ್ ದೀಸ್ ಸಾಧಕಸ್ ಯಾವ ರೀತಿ ಹೋಮ ಮಾಡ್ತಾರೆ, ಯಾವ ರೀತಿ ಯಜ್ಞ ಮಾಡ್ತಾರೆ? ಸಂಯಮ, ಸೆಲ್ಫ್ ಕಂಟ್ರೋಲ್, ನಿಗ್ರಹ ಅನ್ನತಕ್ಕಂತಹದ್ದು ಸಂಯಮ. ನಿಗ್ರಹ ಅಂದ್ರೆ ಕಂಟ್ರೋಲ್ ಮಾಡ್ಕೊಳ್ಳೋದು. ಸಿ, ದೇ ಕಂಟ್ರೋಲ್, ದೇ ಟ್ರೈ ಟು ಕಂಟ್ರೋಲ್, ದೇ ಟ್ರೈ ಟು ವಿನ್ ಓವರ್, ದೇ ಟ್ರೈ ಟು ಕ್ಯಾಪ್ಚರ್. ಯಾವುದು? ಶ್ರೋತ್ರಾದೀನಿ ಇಂದ್ರಿಯಾಣಿ. ಈ 5 ಇಂದ್ರಿಯಗಳು ಮುಖ್ಯವಾಗಿ ನಮ್ಮಲ್ಲಿ ಏನಿದೆಯೋ ಈ 5 ಇಂದ್ರಿಯಗಳನ್ನು ಬಿಗಿ ಹಿಡಿಯುವುದಕ್ಕೆ ಪ್ರಯತ್ನ ಮಾಡ್ತಾರೆ. ದೇ ಟ್ರೈ ಟು ಕಂಟ್ರೋಲ್ ದಿ 5 ಸೆನ್ಸ್ ಆರ್ಗನ್ಸ್. ಇಂದ್ರಿಯ, ಸೆನ್ಸ್ ಆರ್ಗನ್ಸ್ ಯಾವುದು? ಪರಮಾತ್ಮನೇ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾನೆ. ಶ್ರೋತ್ರಾದೀನಿ ಅಂದ್ರೆ ಶ್ರೋತ್ರವೇ ಮುಂತಾದ ದಿ ಸೆನ್ಸ್ ಆರ್ಗನ್ಸ್ ಲೈಕ್ ಆರ್ಗನ್ ಆಫ್ ಹಿಯರಿಂಗ್. ಶ್ರೋತ್ರೇಂದ್ರಿಯ, ಆರ್ಗನ್ ಆಫ್ ಹಿಯರಿಂಗ್, ಇಯರ್. ನಮ್ಮ ಕಿವಿ ಇದೆಯಲ್ಲ, ಇದು ಕೇಳತ್ತೆ. ಹೊರಗಿನ ವಿಷಯವನ್ನ ಗ್ರಹಣ ಮಾಡ್ಕೊಳ್ಳೋದು ಯಾವ ಮೂಲಕ ಅಂದ್ರೆ
ಯಾರು ಏನು ಮಾತಾಡ್ತಾರೆ, ಎಲ್ಲಿಂದ ಶಬ್ದ ಬರುತ್ತೆ, ಆ ಶಬ್ದವನ್ನು ಗ್ರಹಿಸುತ್ತೆ. ದಿ ಸೌಂಡ್ ವೇವ್ಸ್ ಆರ್ ಕ್ಯಾಪ್ಚರ್ಡ್ ಹಿಯರ್. ದಟ್ ಈಸ್ ಅ ಫಂಕ್ಷನ್ ಆಫ್ ದ ಇಯರ್. ಶ್ರೋತ್ರೇಂದ್ರಿಯ. ಈ ರೀತಿ ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ನಾಲಿಗೆ ರುಚಿಯನ್ನು ನೋಡುತ್ತೆ. ದಿ ಟಂಗ್ ಈಸ್ ಅನದರ್ ಇಂದ್ರಿಯ ವಿಚ್ ವಿಲ್ ಟೇಸ್ಟ್. ದಿ ನೋಸ್ ಈಸ್ ಅನದರ್ ಇಂದ್ರಿಯ ವಿಚ್ ವಿಲ್ ಸ್ಮೆಲ್. ಅಂಡ್ ದಿ ಸ್ಕಿನ್ ಈಸ್ ಅನದರ್ ಇಂದ್ರಿಯ ವಿಚ್ ವಿಲ್ ಟಚ್. ನಮಗೆ ಸ್ಪರ್ಶ ಆಗುವುದು ನಮ್ಮ ಚರ್ಮದ ಮೂಲಕ, ನಾವು ನೋಡೋದು ಕಣ್ಣಿನ ಮೂಲಕ, ನಾವು ಕೇಳುವುದು ಕಿವಿಯ ಮೂಲಕ. ಹಾಗೆ ಈ ರೀತಿ ಇಂದ್ರಿಯಗಳು ಏನು 5 ಇದೆಯಲ್ಲ, ಮುಖ್ಯವಾಗಿ ಈ ಇಂದ್ರಿಯಗಳನ್ನ ಬಿಗಿ ಹಿಡಿಯೋದು ಸಾಧನಾ ಮಾರ್ಗದಲ್ಲಿ ಒಂದು ಮಾರ್ಗ. ಸೊ ಯೋಗಿ ಜನರು, ಸಾಧಕರು ಏನು ಮಾಡ್ತಾರೆ ಅಂದ್ರೆ ಇಂದ್ರಿಯಗಳನ್ನ ಬಿಗಿ ಹಿಡಿತಾರೆ. ಯಾವುದನ್ನು ಬಿಗಿ ಹಿಡಿತಾರೆ ಅಂದ್ರೆ ವಿಷಯ ವಸ್ತುಗಳಿಂದ ಬಿಗಿ ಹಿಡಿಯೋದು. ದೇ ಟ್ರೈ ಟು ಕಂಟ್ರೋಲ್, ದೇ ಟ್ರೈ ಟು ಪುಟ್ ಎ ಕಂಟ್ರೋಲ್ ಓವರ್ ದೇರ್ ಓನ್ ಸೆನ್ಸ್ ಆರ್ಗನ್ಸ್ ಅಗೇನೆಸ್ಟ್ ದ ಸೆನ್ಸ್ ಆಬ್ಜೆಕ್ಟ್ಸ್. ನಾವು ಜಗತ್ತಿನಲ್ಲಿ ನೋಡ್ತಕ್ಕಂತಹ, ಕೇಳ್ತಕ್ಕಂತಹ, ಮೂಸ್ ನೋಡ್ತಕ್ಕಂತಹ, ರುಚಿ ನೋಡ್ತಕ್ಕಂತಹ, ಸ್ಪರ್ಶ ಮಾಡತಕ್ಕಂಥ ಏನೇನು ಇದೆಯೋ ಅದಕ್ಕೆ ವೇದಾಂತದಲ್ಲಿ ಒಂದು ಸಾಮಾನ್ಯ ಶಬ್ದ ಇದೆ, ವಿಷಯಗಳು, ವಿಷಯ ವಸ್ತುಗಳು. ಸೆನ್ಸರಿ ಆಬ್ಜೆಕ್ಟ್ಸ್, ಇಂಗ್ಲಿಷ್ ಸಿಂಪಲ್ ವರ್ಡ್. ಆಲ್ ದೀಸ್ ಥಿಂಗ್ಸ್ ಆರ್ ಸೆನ್ಸರಿ. ದಟ್ ಮೀನ್ಸ್ ದ ಹೋಲ್ ವರ್ಲ್ಡ್. ನಾವು ಪ್ರಪಂಚದಲ್ಲಿ ನಮ್ಗೆ ಏನು ನಾವು ಇದ್ದೀವಲ್ಲ, ಈ ಪ್ರಪಂಚ ಅನುಭವಿಸ್ತಾ ಇದ್ದೀವಲ್ಲ, ಇದೆಲ್ಲವೂ ವಿಷಯ ವಸ್ತುಗಳೇ. ವಿ ಆರ್ ಸೀಯಿಂಗ್, ವಿ ಆರ್ ಹಿಯರಿಂಗ್, ವಿ ಆರ್ taking our experiencing the taste, we are experiencing the smell, and we are also touching. ನಾವು ಸ್ಪರ್ಶ ಸುಖವನ್ನು ನೋಡ್ತಾ ಇದ್ದೇವೆ, ಕಣ್ಣಿನಿಂದ ನೋಟವನ್ನು ನೋಡ್ತಾ ಇದ್ದೇವೆ. ಇವೆಲ್ಲ ಇಂದ್ರಿಯಗಳು. ಈ ಇಂದ್ರಿಯಗಳು ಹೊರಗಡೆ ಹೋಗದ ಹಾಗೆ, ಹೊರಗಡೆ ಜಗತ್ತಿಗೆ ಸ್ಪಂದನೆ ಮಾಡದೇ ಇರೋ ಹಾಗೆ, ಜಗತ್ತಿಗೆ ಸ್ಪಂದಿಸದೇ ಇರೋ ಹಾಗೆ. ಸೊ ಇಫ್ ಯು ಕಂಟ್ರೋಲ್ ದಿ 5 ಸೆನ್ಸ್ ಆರ್ಗನ್ಸ್ ಅಂದ್ರೆ ಅರ್ಥ ಏನು? ಯು ಆರ್ ಅವೇ ಫ್ರಮ್ ದಿ ವರ್ಲ್ಡ್. ಸಂಸಾರದಿಂದ ಹೊರಮುಖ ಆಗೋದು, ಸಂಸಾರದಿಂದ ನಿವೃತ್ತನಾಗುವುದು ಅಂತ ಅರ್ಥ. ಅಂದ್ರೆ ಸಂಸಾರಿಗಳು, ವರ್ಲ್ಡ್ಲಿ ಪೀಪಲ್, yogis, sadhakas within the world, how they do the sadhana? They try to control. Control. ಹೇಗೆ? The best way, as all Mahatmans have repeatedly said, including our Gurudev, including Ramakrishna Paramahamsa, the best way is ekanta vasa at times, intermittently, living alone. ಏಕಾಂತದಲ್ಲಿ ವಾಸ ಮಾಡೋದು. ಇಲ್ಲಿ ಮುಖ್ಯವಾಗಿ ನಮ್ಮ ಗುರುಗಳು ಮತ್ತು ರಮಣ ಮಹರ್ಷಿಗಳು ಈ ಮಾತನ್ನು ಹೇಳಿದ್ದಾರೆ. ಏಕಾಂತ ಅಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಗೋಯಿಂಗ್ ಅವೇ ಫ್ರಮ್ ದ ಸಿಟಿ ಆರ್ ಟೌನ್ ಆರ್ ಯುವರ್ ಹೌಸ್ ಅಂಡ್ ಸ್ಟೇಯಿಂಗ್ ಇನ್ ಎ ಫಾರ್ ಅವೇ ಪ್ಲೇಸ್ ಇನ್ ದ ಫಾರೆಸ್ಟ್ ಆರ್ ಇನ್ ಆಶ್ರಮ ಲೈಕ್ ಅವರ್ ಹಂಸಾಶ್ರಮ. away from the crowd, away from the world itself. So here, when you come and stay as a lone person, this is called ekanta. So this is one way of controlling our sense organs. When there is no TV, when there is no paper or newspapers, when there is no mobile phone, all these things are restricted here in Hamsashrama. When nothing is there, only total golden silence is there. So we are not going out anywhere. We are not even talking to our own inmates. We are minding our own work. We are doing our own sadhana. This is one way of controlling our senses because we are away from city. We are away from samsara. To that extent. ಈಗ ಹಂಸಾಶ್ರಮದ ಉದಾಹರಣೆನೇ ತಗೊಂಡೋದಾದ್ರೆ ಇಲ್ಲಿ ಇರುವಷ್ಟು ಕಾಲ, ಇರುವಷ್ಟು ಸಮಯ ಮನಸ್ಸು ಶಾಂತವಾಗಿರುತ್ತೆ. ಎಲ್ಲರೂ ಒಪ್ಕೊಂಡಿರೋ ಮಾತು, ಎಲ್ಲರಿಗೂ ಗೊತ್ತಿದೆ. ಎಲ್ಲ ಇಲ್ಲಿರತಕ್ಕಂತಹ ಐ ಕಾಲ್ ಇಟ್ ಆಸ್ ಗೋಲ್ಡನ್ ಸೈಲೆನ್ಸ್, ಐ ಕಾಲ್ ಇಟ್ ಆಸ್ ಎ ಗೋಲ್ಡನ್ ಅಬೋರ್ಡ್. ಇದು ಹುಡುಕಿದ್ರೂ ಸಿಗದೇ ಇರತಕ್ಕಂತಹ ಏಕಾಂತವಾಸ, ಮುಕ್ತಿ ಸ್ಥಳ, ಮುಕ್ತಿಧಾಮ, ಮೋಕ್ಷ ಸ್ಥಳ. ಗುರುಗಳೇ ಹೇಳಿದ ಮಾತಲ್ವಾ ಇದು ಮೋಕ್ಷ ಸ್ಥಳ ಅಂತ. ಇಲ್ಲಿ ನಮ್ಮ ಈ ಇಂದ್ರಿಯಗಳಿಗೆ ಏನ್ ಕೆಲಸ ಇದೆ? ದೂರ ಇದ್ದೇವಲ್ಲ, ಅಷ್ಟರ ಮಟ್ಟಿಗೆ ನಮ್ಮ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡಿದ್ವಿ. ಸೊ ವಿ ಆರ್ ಕಂಟ್ರೋಲಿಂಗ್, ಅದರ ಮೇಲೆ ನಿಗ್ರಹ ಸಾಧಿಸಿದ್ದೇವೆ. ವಾಪಸ್ಸು ನಾವು ಮತ್ತೆ ಊರಿಗೆ ಹೋದ ಮೇಲೆ, ನಮ್ಮ ಸಂಸಾರಕ್ಕೆ ಹೋದ ಮೇಲೆ, ನಮ್ಮ ಕೆಲಸ ಕಾರ್ಯಗಳ ಮಧ್ಯೆ
ಎಲ್ಲ ಸಂಸಾರದ ವಿಷಯ ವಸ್ತುಗಳು ಕಣ್ಣಿಗೆ ಬರುತ್ತೆ, ಕಿವಿ ಕೇಳುತ್ತೆ, ಅದಿದ್ದೇ ಇದೆ. ಸೊ ಇಲ್ಲಿ ಕೆಲವು ಯೋಗಿ ಜನರು ಏನು ಮಾಡ್ತಾರೆ ಅಂದ್ರೆ ಈ ಇಂದ್ರಿಯಗಳನ್ನ ಬಿಗಿ ಹಿಡಿಯುವ ಕೆಲಸ ಮಾಡ್ತಾರೆ. ಅದರಲ್ಲಿ ಏಕಾಂತವಾಸ ಬಹಳ ಒಂದು ಮುಖ್ಯವಾದದ್ದು. ಸಾಧನಾ ಮಾರ್ಗದಲ್ಲಿ ಏಕಾಂತವಾಗಿ ಸಾಧನೆ ಮಾಡಿ ಅಂದ್ರೆ ಅದು ಅದೇ ಅರ್ಥ. ಡೂ ಯುವರ್ ಸಾಧನ ವಿಥೌಟ್ ಟೆಲ್ಲಿಂಗ್ ಅದರ್ಸ್, without making a publicity, all by yourself, because this journey is all by ourselves. Is only one has to do by himself. There is no cut short here. There is no second person to help you. Guru is there to guide you, but we have to walk. We have to walk the path. Idu is called flight from lone to alone. ಏಕಾಂತ ಅಂದ್ರೆ ಅದು ಅರ್ಥ. ಸ್ವತಃ ನಾವಾಗಿಯೇ ಈ ಸಾಧನೆಯನ್ನ ಮಾಡಬೇಕು. ಇಂದ್ರಿಯಗಳನ್ನು ನಾವೇ ಬಿಗಿ ಹಿಡಿಬೇಕು. ನಮಗೋಸ್ಕರ ಇನ್ನೊಬ್ಬರು ಬಿಗಿ ಹಿಡಿಲಿಕ್ಕೆ ಬರೋಲ್ಲ. ದಟ್ ಇಸ್ ದ ಪಾಯಿಂಟ್ ಹಿಯರ್. ಶ್ರೋತ್ರಾದೀನಿ ಇಂದ್ರಿಯಾಣಿ ಅನ್ಯೇ ಸಂಯಮಾಗ್ನಿಷು ಜಿಹ್ವತಿ. ಸಂಯಮ, ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್. ಈ ಸೆಲ್ಫ್ ಕಂಟ್ರೋಲ್ ಅಥವಾ ಸಂಯಮ ಎನ್ನುವ ಅಗ್ನಿನಲ್ಲಿ ತಮ್ಮ ಇಂದ್ರಿಯಗಳನ್ನ ಬಿಗಿ ಹಿಡಿತಾರಲ್ಲ, ಅದನ್ನೇ ಆಹುತಿ ಕೊಡ್ತಾರೆ ಕೆಲವರು ಅಂತ ಅರ್ಥ. ಅಂದ್ರೆ ಸಿಂಪಲ್ ಆಗಿ ಏನ್ ಅರ್ಥ? ಅದು ಸಿಂಪಲ್ ಆಗಿ ಯಾವ ರೀತಿ ಹೇಳಬೇಕು? ದೇ ಟ್ರೈ ಟು ಕಂಟ್ರೋಲ್. ಕೆಟ್ಟ ವಿಷಯಗಳನ್ನು ನೋಡೋದು ಬೇಡ, ನಮಗೆ ಆಗದೆ ಇರೋ ವಿಷಯಗಳನ್ನು ಕೇಳೋದು ಬೇಡ, ಜಾಗ ಖಾಲಿ ಮಾಡ್ಬಿಡೋದು. ನಮಗೆ ಯಾವ ಸ್ಪರ್ಶ ಸುಖವೂ ಬೇಡ ಅಂದ್ರೆ ಲೈಂಗಿಕ ಆಸೆಯನ್ನು ಬಿಡೋದು. ಸೆನ್ಸ್ ಆಫ್ ಟಚ್ ಅಂದ್ರೆ ಮುಖ್ಯವಾಗಿ ವೇದಾಂತ ಏನ್ ಹೇಳುತ್ತೆ? ವಿಷಯಾಸಕ್ತಿ. ಅನದರ್ ವರ್ಡ್ ಯೂಸ್ಡ್ ಇನ್ ವೇದಾಂತ. ವಿಷಯಾಸಕ್ತಿ ಮೀನ್ಸ್ ದಿ ಸೆನ್ಸ್ ಆಫ್ ಟಚ್ ವಿಚ್ ಈಸ್ ಎ ಇನ್ನರೆಂಟ್ ಕ್ಯಾರೆಕ್ಟರ್, ನಾರ್ಮಲ್ ಬರ್ತ್ ರೈಟ್ ಅಥವಾ ರೈಟ್ ಫ್ರಮ್ ದಿ ಬರ್ತ್, ಇನ್ ಬಿಲ್ಟ್ ಅಟ್ರಾಕ್ಷನ್ ಬಿಟ್ವೀನ್ ಆಪೋಸಿಟ್ ಸೆಕ್ಸಸ್. ಯೌವನಕ್ಕೆ ಬಂದ ಮೇಲೆ ಬರ್ತಕ್ಕಂತಹ ಲೈಂಗಿಕ ಆಸಕ್ತಿ, ಅದು ವಿಷಯ ಸುಖ. ಮನಸ್ಸು, ದೇಹ ಅದರ ಬಗ್ಗೆನೇ ಚಿಂತೆ ಮಾಡ್ತಾ ಇರುತ್ತೆ, ಅದು ವಿಷಯ ಸುಖ. ಸೊ ಇಲ್ಲಿ ವಿಷಯ ಅಂದ್ರೆ ಎರಡೂ ಇದೆ. ಸೆನ್ಸರಿ ಆಬ್ಜೆಕ್ಟ್ಸ್, ದ ಹೋಲ್ ಥಿಂಗ್ ಕಮ್ ಅಂಡರ್ ವಿಷಯ ವಸ್ತು. ವಿಷಯ ಸುಖ ಅಂದ್ರೆ ಇಟ್ ರೆಫರ್ಸ್ ಟು ಲಸ್ಟ್ ಆಲ್ಸೋ. ಇಟ್ ರೆಫರ್ಸ್ ಟು ದಟ್ ಸೆನ್ಸುವಸ್ ಲಸ್ಟ್, ದ ಫೀಲಿಂಗ್ ಆಫ್ ಲಸ್ಟ್, ಫೀಲಿಂಗ್ ಆಫ್ ಟಚ್, ಸ್ಪರ್ಶ ಸುಖ, ಅದು ಬರುತ್ತೆ. ಸೊ ಅದನ್ನು ಆದಷ್ಟು ಮಟ್ಟಿಗೆ ಬಿಗಿ ಹಿಡಿಯೋದು ಅದು ಸಾಧನೆ. ಇದೇ ಒಂದು ದೊಡ್ಡ ಯಜ್ಞ. ಇದನ್ನ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ? ಇಂದ್ರಿಯಗಳನ್ನ ಬಿಗಿ ಹಿಡಿಯೋದೇ ಒಂದು ಯಜ್ಞ. ಅದನ್ನು ಇಂದ್ರಿಯ ಯಜ್ಞ ಅಂತಾರೆ ಆಚಾರ್ಯ ಶಂಕರರು. ಕಂಟ್ರೋಲಿಂಗ್ ಅವರ್ ಸೆನ್ಸ್ ಆರ್ಗನ್ಸ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಇಂದ್ರಿಯ ಯಜ್ಞ. ಅದು ನಾವು ಪ್ರಯತ್ನ ಪೂರ್ವಕವಾಗಿ ಮಾಡಲೇಬೇಕು. ಸಾಧನಾ ಮಾರ್ಗದಲ್ಲಿ ಆಚಾರ್ಯರು ಹಿಂದೆನೇ ವಿವೇಕ್ ಚೂಡಾಮಣಿಲಿ ಒಂದು ಮಾತು ಹೇಳಿದ್ದಾರೆ. ಏನು? ನನಗೆ ಜ್ವರ ಬಂದ್ರೆ ಔಷಧವನ್ನು ನಾನು ಸ್ವೀಕಾರ ಮಾಡಿದರೆ ಜ್ವರ ಹೋಗುತ್ತೆ, ನನ್ನ ಪರವಾಗಿ ಇನ್ನೊಬ್ಬರು ಸ್ವೀಕಾರ ಮಾಡಿದರೆ ಜ್ವರ ಹೋಗಲ್ಲ. ಅಂದ್ರೆ ಸ್ವಪ್ರಯತ್ನ, ಛಲದಿಂದ ನಮ್ಮ ಪ್ರಯತ್ನ, ಇನಿಷಿಯಲ್ ಎಫರ್ಟ್ ವಿ ಹ್ಯಾವ್ ಟು ಡೂ. ನಾವು ಪ್ರಯತ್ನ ಮಾಡದೇ ಇದ್ರೆ ಭಗವಂತ ಎಲ್ಲಿ ಒಲಿತಾನೆ ಅಂತ ಅರ್ಥ. ಸೊ ಈ ರೀತಿ ಪ್ರಯತ್ನ ಮಾಡೋದು ಇಂದ್ರಿಯ ಯಜ್ಞ. ಎರಡನೇ ಚರಣ ಏನಿದೆ? ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಎರಡನೇ ಚರಣ ಏನ್ ಹೇಳ್ತಾ ಇದೆ? ಶಬ್ದಾದೀನಿ ವಿಷಯಾನಿ ಇಂದ್ರಿಯಾಗ್ನಿಷು ಜುಹ್ವತಿ. ಇದು ಸ್ವಲ್ಪ ಸೆಕೆಂಡ್ ಲೆವೆಲ್ ಡಿಫಿಕಲ್ಟ್ ಸ್ಟೆಪ್. ಸೋಪಾನ ಕ್ರಮದಲ್ಲಿ ಮುಂದಿನ ಹಂತ ಬಹಳ ಕಠಿಣವಾದದ್ದು, ದುರ್ಗಮವಾದದ್ದು, ಬಹಳ ಕಷ್ಟ ಸಾಧ್ಯವಾದದ್ದು. ಇಂಪಾಸಿಬಲ್ ಅಂತಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫಾಲೋ ದ ಸೆಕೆಂಡ್ ಲೈನ್ ಆಫ್ ಆರ್ಗ್ಯುಮೆಂಟ್. ಪರಮಾತ್ಮ ಎಷ್ಟು ಸುಲಭದಲ್ಲಿ ಹೇಳ್ತಾ ಇದ್ದಾನೆ. ಇತರೇ ಕೆಲವು ಯೋಗಿ ಜನರು, ಸಾಧಕರು, ಮುಮುಕ್ಷುಗಳು ಶಬ್ದಾದೀನಿ ವಿಷಯಾನಿ ಇಂದ್ರಿಯಾಗ್ನಿಷು ಜುಹ್ವತಿ. ಈ ಶಬ್ದವೇ ಮುಂತಾದ ವಿಷಯಗಳನ್ನ, ಶಬ್ದಾದೀನಿ ಶಬ್ದವೇ ಇತ್ಯಾದಿ ವಿಷಯಗಳನ್ನ ಇಂದ್ರಿಯಾಗ್ನಿಷು ಜುಹ್ವತಿ, ತಮ್ಮ ಇಂದ್ರಿಯಗಳಲ್ಲೇ ಅವುಗಳನ್ನ ಹೋಮ ಮಾಡ್ತಾರೆ, ಇಂದ್ರಿಯಗಳಲ್ಲೇ ಅವುಗಳ ಯಜ್ಞವನ್ನು ಮಾಡ್ತಾರೆ. ಯಾವುದು? ಶಬ್ದ, ಇತರೆ, ಶಬ್ದ ಮತ್ತು ಇತರೆ ಎಟ್ಸೆಟ್ರಾ. ಶಬ್ದಾದೀನಿ
So other yogis perform another difficult yajna. What type of yajna? They offer all the sense objects into the respective sense organs only. ತಮ್ಮ ತಮ್ಮ ಇಂದ್ರಿಯಗಳ ಕೆಲಸ ಏನಿದೆಯೋ ಆಯಾ ಇಂದ್ರಿಯಗಳು ತಮ್ಮ ಕೆಲಸವನ್ನು ಮಾಡ್ತಾ ಇದ್ರೂ ಸಹ, ಅವರು ಪ್ರಪಂಚದಲ್ಲಿ ಇದ್ರೂ ಸಹ ಅಂತ ಅರ್ಥ. ಪ್ರಪಂಚವನ್ನು ನೋಡ್ತಾ ಇದ್ರೂ ಸಹ, ಪ್ರಪಂಚದಲ್ಲಿ ವ್ಯವಹಾರ ಮಾಡ್ತಾ ಇದ್ರೂ ಸಹ ಅವರ ಕಣ್ಣು ನೋಡ್ತಾ ಇದೆ, ಅವರ ಕಿವಿ ಕೇಳ್ತಾ ಇದೆ, ಅವರ ಮೂಗು ಮೂಸ್ ನೋಡುತ್ತೆ, ನಾಲಿಗೆ ರುಚಿ ನೋಡೋ ಸಾಮರ್ಥ್ಯ ಇದೆ, ನೋಡುತ್ತೆ, ಸ್ಪರ್ಶ ಸುಖ ಚರ್ಮಕ್ಕೆ ಇದೆ. ಅಂದ್ರೆ ಅರ್ಥ ಏನು? ಈ ಎಲ್ಲ ವಿಷಯಗಳನ್ನ ಆಯಾ ಇಂದ್ರಿಯಗಳಲ್ಲೇ ಹೋಮ ಮಾಡ್ತಾರೆ ಅಂದ್ರೆ ಅರ್ಥ ಏನು? ಅಂದ್ರೆ ದಿಸ್ ಈಸ್ ಡಿಫಿಕಲ್ಟ್ ಟು ಫಾಲೋ. With the help of the mind, buddhi, viveka, khyati and contemplation and nitya viveka and vairagya. ಸಾಧನ ಚತುಷ್ಟಯ ಎಲ್ಲ ಬಂತಿಲ್ಲ. ವೈರಾಗ್ಯ ಸಂಪನ್ನನಾಗಿ with a total dispassion, understanding what is real, what is unreal correctly, nitya, anitya, viveka. ಮತ್ತೆ ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಾಗಲಿ ಯಾವ ಫಲವೂ ಬೇಡ, ಫಲದ ಆಸೆ ಬಿಟ್ಟವರು, ಇಹಾಮೂತ್ರ ಫಲಭೋಗ ವೈರಾಗ್ಯ. ಈ ತರದ ವ್ಯಕ್ತಿ ಸಾಧನಾ ಮಾರ್ಗದಲ್ಲಿ ಏನ್ ಮಾಡ್ತಾನೆ? ಅವನು ನೋಡಿದ್ರು ನೋಡೋದಿಲ್ಲ, ಕೇಳಿದ್ರು ಕೇಳೋದಿಲ್ಲ. ಇದು ಬಹಳ ಕಷ್ಟವಾದ ಸಾಧನೆ. ಉದಾಹರಣೆ ಕೊಡಬೇಕು ಅಂದ್ರೆ, ಶಬ್ದಾದಿ ವಿಷಯಗಳನ್ನ ತಮ್ಮ ಇಂದ್ರಿಯದಲ್ಲೇ ಯಜ್ಞ ಮಾಡ್ತಾರೆ ಅಂದ್ರೆ ಏನ್ರಿ ಅರ್ಥ? ಇದು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಆಚಾರ್ಯರು ಇದನ್ನೇ ಹೇಳ್ತಾ ಇದ್ದಾರೆ. ಶಬ್ದ ಮತ್ತು ನೋಟ ಇಂಥ ವಿಷಯಗಳನ್ನ ಆಯಾ ಇಂದ್ರಿಯಗಳಲ್ಲಿ ಯಜ್ಞ ಮಾಡೋದು ಕೆಲವರು ಮಾಡ್ತಾರಪ್ಪ ಅರ್ಜುನ. ಹಂಗಂದ್ರೆ ಏನು ಅರ್ಥ? ನೀವು ನೋಡ್ತಾ ಇದ್ದೀರಿ, ಆಚಾರ್ಯರು ಇದಕ್ಕೆ ವ್ಯಾಖ್ಯಾನ ಕೊಡ್ತಾ ಇದ್ದಾರೆ. ಕಣ್ಣು ನೋಡುತ್ತೆ, ದಿ ಐ ಈಸ್ ಅನ್ ಆರ್ಗನ್ ಆಫ್ ಸೈಟ್. ಚಕ್ಷುರೇಂದ್ರಿಯ ಸಂಸ್ಕೃತ ಶಬ್ದ. ಕಿವಿ ಕೇಳುತ್ತೆ, ಶ್ರೋತ್ರೇಂದ್ರಿಯ. ನಾಲಿಗೆ ರುಚಿ ನೋಡುತ್ತೆ ಅಲ್ವಾ? ಮೂಗು ಮೂಸ್ ನೋಡುತ್ತೆ. ಹಾಗೆ ಪ್ರತಿ ಇಂದ್ರಿಯಕ್ಕೂ ಅದರದ್ದೇ ಆದ ಒಂದು ಕೆಲಸ ಇರೋದ್ರಿಂದ ಅಲ್ಲಿ ಎರಡೂ ತರದ ವಿಷಯಗಳಿದೆ. ಯಾವುದು? ಅದಕ್ಕೆ ಬೇಕಾಗಿರ್ಲಿ ಬೇಡದೇ ಆಗಿರ್ಲಿ ಎಲ್ಲವನ್ನೂ ನೋಡುವಂತಹ ಕೇಳುವಂತಹ ಸಾಮರ್ಥ್ಯ ಎಲ್ಲ ಇಂದ್ರಿಯಗಳಿಗಿದೆ. ಈಗ ನಾವು ಕೂತ್ಕೊಂಡು ನಾನು ಒಳ್ಳೆ ವಿಷಯಗಳನ್ನೇ ಕೇಳ್ತೀನಪ್ಪ ಅಂತ ನಾವು ನಮ್ಮ ಕಿವಿಗೆ ಒಂದು ಆಜ್ಞೆ ಕೊಟ್ರೆ ಮನಸ್ಸಲ್ಲಿ, ನೋಡಪ್ಪ ಕಿವಿಯೇ, ಬೆಳಗ್ಗಿಂದ ಸಾಯಂಕಾಲ ತನಕ ಹುಡುದಾಗಿಂದ ನಾನು ಸಾಯೋವರೆಗೂ ನೀನು ಮಾತ್ರ ಒಳ್ಳೆಯ ವಿಷಯಗಳನ್ನೇ ಕೇಳಬೇಕು, ದೇವರ ಸಂಬಂಧವಾದ ವಿಷಯಗಳನ್ನೇ ಕೇಳಬೇಕಪ್ಪ, ದೇವರ ಸ್ತೋತ್ರ ಮಾತ್ರ ಕೇಳಬೇಕು ನೀನು, ದೇವರ ಭಜನೆ ಮಾತ್ರ ಕೇಳಬೇಕು ನೀನು, ಗುರುಗಳ ಉಪದೇಶ ಮಾತ್ರ ಕೇಳಬೇಕು, ಕೆಟ್ಟದ್ದನ್ನು ನೀನು ಕೇಳಬಾರದು. ರಸ್ತೆಯಲ್ಲಿ ನಡೆಯೋ ಜಗಳ, ಮನೆಯಲ್ಲಿ ನಡೆಯೋ ಜಗಳ, ತಂದೆ ತಾಯಿಗಳ ನಡೆಯೋ ಜಗಳ, ಅಥವಾ ಬಂಧುಗಳು ನಡೆಯೋದಾಗ್ಲಿ, ಅಥವಾ ನಮ್ಮ ಸಹೋದ್ಯೋಗಿಗಳ ನಡುವೆ ಆಗೋದಾಗ್ಲಿ, ನಾವು ಕಾರ್ಯಕ್ಷೇತ್ರದಲ್ಲಿ ನಡೆಯೋದಾಗ್ಲಿ, ಯಾವ ಕೆಟ್ಟ ವಿಷಯಗಳೇ ಆಗ್ಲಿ, ಅಂತಹ ಕೆಟ್ಟ ವಿಷಯಗಳನ್ನು ನೀನು ಕೇಳಬಾರದು ಅಂತ ನಾವು ನಮ್ಮ ಕಿವಿಗೆ ಆಜ್ಞೆ ಮಾಡ್ಲಿಕ್ಕೆ ಸಾಧ್ಯನಾ? ಸಿಂಪಲ್ ಕ್ವಶನ್. ನಾವು ನಮ್ಮ ಕಿವಿಗೆ ಆಜ್ಞೆ ಮಾಡ್ಲಿಕ್ಕೆ ಸಾಧ್ಯನಾ? ಕ್ಯಾನ್ ವಿ ಡೈರೆಕ್ಟ್ ಅವರ್ ಇಯರ್ with specificity, with an option to listen only good things, not to listen evil things? ಜಗಳ ಆಡ್ತಾ ಇರೋ ಕಿವಿ ವಿಷಯಗಳು ನನಗೆ ಬರಬಾರ್ದು, ಕಿವಿ ನೀನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕು, ನನ್ನ ತಲೆಗೆ ಏನು ಹೋಗಬಾರದು ಅಂತ ನಾನು ಕಿವಿಗೆ ಹೇಳಲಿಕ್ಕೆ ಸಾಧ್ಯನಾ? ಅದೇ ರೀತಿ ಕಣ್ಣು. ಇಫ್ ಯು ಟೇಕ್ ದಿಸ್ ಇಂದ್ರಿಯ, ಚಕ್ಷುರೇಂದ್ರಿಯ, ಆರ್ಗನ್ ಆಫ್ ಸೈಟ್, ನೌ ಯು ಕೆನಾಟ್ ಆರ್ಡರ್ ದಿ ಐಸ್. ಭಗವಂತ ಕೊಟ್ಟಿರುವ ಎರಡು ಚಕ್ಷುಗಳು ಏನಿದ್ದಾವಲ್ಲ, ಜಗತ್ತನ್ನು ನೋಡುತ್ತೆ, ಎಲ್ಲ ರೀತಿಯ ವೈವಿಧ್ಯಮಯ ಜಗತ್ತನ್ನು ನೋಡುತ್ತೆ, ಎಲ್ಲ ರೀತಿಯ ರೂಪಗಳನ್ನು ನೋಡುತ್ತೆ, ಎಲ್ಲ ರೀತಿಯ ವಿರೂಪವನ್ನು ನೋಡುತ್ತೆ, ರೂಪಗಳಿಂದ ಆಕರ್ಷಣೆಗೊಳ್ಳುತ್ತೆ ಕಣ್ಣು. ಕಣ್ಣಿಗೆ ಏನು ಬೇಕು? ಈ ಕಣ್ಣು ಬಿಟ್ಟರೆ ಸಾಕು, ನಮಗೆಲ್ಲವೂ ಕಾಣುತ್ತೆ. ನಾವು ಕಣ್ಣಿಗೆ ಆಜ್ಞೆ ಕೊಡ್ಲಿಕ್ಕೆ ಸಾಧ್ಯನಾ? ನೋಡಪ್ಪ ಕಣ್ಣೆ, ನೀನು ಒಳ್ಳೆಯದನ್ನು ಮಾತ್ರ ನೋಡು, ಕೆಟ್ಟದ್ದನ್ನು ನೋಡಬೇಡ. ಕೊಲೆ ಸುಲಿಗೆ ದರೋಡೆ ಆಗ್ತಾ ಇದ್ರೆ
ಅತ್ಯಾಚಾರ ಆಗ್ತಾ ಇದ್ರೆ, ಯುದ್ಧ ಆಗ್ತಾ ಇದ್ರೆ, ಒಬ್ಬ ವ್ಯಕ್ತಿ ಕೊಲ್ತಾ ಇದ್ರೆ, ಒಬ್ಬ ವ್ಯಕ್ತಿ ಜಗಳಾಡ್ತಾ ಇದ್ರೆ, ಅದಂತ ನೋಡ್ಲಿಕ್ಕೆ ಹೋಗ್ಬೇಡಪ್ಪ ಕಣ್ಣು. ನೀನು ಕಣ್ಣು ಮುಚ್ಕೋ ಅಂತ ನಾವು ಕಣ್ಣಿಗೆ ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ. ಕಣ್ಣು ಎಲ್ಲವನ್ನೂ ನೋಡುತ್ತೆ, ಒಳ್ಳೇದಿರ್ಲಿ ಕೆಟ್ಟದಿರ್ಲಿ. ಹೀಗಿರ್ಬೇಕಾದ್ರೆ ಇಲ್ಲಿ ಪರಮಾತ್ಮ ಏನ್ ಹೇಳ್ತಿದ್ದಾನೆ, ಕೆಲವರು ಈ ವಿಷಯ ವಸ್ತುಗಳನ್ನ ತಮ್ಮ ತಮ್ಮ ಇಂದ್ರಿಯಗಳಲ್ಲೇ ಯಜ್ಞವನ್ನು ಮಾಡ್ತಾರೆ. ಶಬ್ದಾದೀನಿ ವಿಷಯಾನಿ ಅನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಸೊ ದೇ ಆಫರ್ ದಿ ಸೆನ್ಸರಿ ಆಬ್ಜೆಕ್ಟ್ಸ್ ಆಸ್ ಅನ್ ಆಫರಿಂಗ್ ಆರ್ ಯಜ್ಞ ಇನ್ ಟು ರೆಸ್ಪೆಕ್ಟಿವ್ ಸೆನ್ಸ್ ಆರ್ಗನ್ಸ್ ಓನ್ಲಿ. ಆಯಾ ಇಂದ್ರಿಯಗಳಿಗೆ ಹೋಮ ಮಾಡಿಬಿಡ್ತಾರೆ ಅಂದ್ರೆ ಅರ್ಥ ಏನ್ರಿ? ಗುರುಗಳು ಯಾವಾಗಲೂ ಇದನ್ನು ಹೇಳೋದು. ಎಷ್ಟು ಸಲ ಹೇಳಿದ್ದಾರೋ ನನಗೂ ಗೊತ್ತಿಲ್ಲ, ಎಷ್ಟು ಸಲ ನನ್ನ ಬಾಯಿಂದ ನುಡಿಸಿದ್ದಾರೆ ಗುರುಗಳು ನನಗೂ ಗೊತ್ತಿಲ್ಲ. ಭಗವದ್ಗೀತೆ ಅರ್ಥ ಆಗೋದು ತುಂಬಾ ಕಷ್ಟ ಕಣಪ್ಪ, ತುಂಬಾ ಕಷ್ಟ ಇದೆ. ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಇದೆ. ಮೇಲ್ನೋಟಕ್ಕೆ ಅನಿಸಿದ್ರು ಅದು ಅರ್ಥ ಆಗಲ್ಲ. ಯಾಕೆ? ಆ ರಹಸ್ಯವನ್ನು ಅವರೇ ಒಮ್ಮೆ ಹೇಳಿದರು. ನಿಜವಾಗ್ಲೂ ನಮಗೆ ಭಗವಂತನಲ್ಲಿ ನಂಬಿಕೆ, ಶ್ರದ್ಧೆ ಒಳಗಡೆ ಇರಬೇಕ್ರಿ, ಹೃದಯದಲ್ಲಿ. ಆ ಶ್ರದ್ಧೆ ಕಿಂಚಿತ್ತಾಗಿ ನಮ್ಮ ಗುರುವಿನ ಮೇಲೆ ಇರಬೇಕ್ರಿ. ಆ ಗುರುಕೃಪೆ ಒಳಗಡೆ ಇಳಿದ್ರೆ ಮಾತ್ರ ಇದು ಅರ್ಥ ಆಗತ್ತೆ ಅಂತ. ಸೊ ವಿಥೌಟ್ ಗುರುಸ್ ಗ್ರೇಸ್, ವಿಥೌಟ್ ಗುರುಸ್ ಕಂಪ್ಯಾಷನ್, ವಿಥೌಟ್ ಇಸ್ ಅನುಗ್ರಹ, ಭಗವದ್ಗೀತಾ ಕೆನ್ ನಾಟ್ ಬಿ ಅಂಡರ್ಸ್ಟುಡ್ ಇನ್ ದ ರಿಯಲ್ ಸೆನ್ಸ್. ಅದಕ್ಕೋಸ್ಕರ ಗುರುಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಅರ್ಥ ಆಗ್ಲಿ ಬಿಡ್ಲಿ, ನೀವು ಫಸ್ಟ್ ಏನ್ ಕೆಲಸ ಮಾಡಬೇಕು? ನಿಮ್ಮ ಕರ್ಮಯೋಗದ ಒಂದು ಭಾಗ ಅಂತ ತಿಳ್ಕೊಳ್ಳಿ, ನಿಮ್ಮ ಭಕ್ತಿ ಯೋಗದ ಒಂದು ಭಾಗ ಅಂತ ತಿಳ್ಕೊಳ್ಳಿ, ನಿಮ್ಮ ಧ್ಯಾನದ ಒಂದು ಭಾಗ ಅಂತ ತಿಳ್ಕೊಳ್ಳಿ. ದಿನವೂ ಭಗವದ್ಗೀತೆಯನ್ನು ಓದಿ, ಕೆಲವು ಶ್ಲೋಕಾರು ಓದಿ. ಇಫ್ ನಾಟ್ ಎವ್ರಿ 1 chapter every day, if not 2 chapters every day, at least read 10 shlokas per day. Whether you understand or not. ಅರ್ಥ ಆಗ್ಲಿ ಅರ್ಥ ಆಗದೆ ಇರಲಿ, ಓದ್ತಾ ಹೋದ್ರೆ ಒಳಗಡೆ ಇರುವ ಪ್ರತ್ಯೇಗಾತ್ಮ ರೂಪಿಯಾಗಿರ್ತಕ್ಕಂಥ ಭಗವಂತ ಸುಪ್ರೀತನಾಗ್ತಾನೆ, ಒಳಗಡೆನೇ ಇರ್ತಕ್ಕಂಥ ಗುರು ಪರಮಾತ್ಮ ಸುಪ್ರೀತನಾಗ್ತಾನೆ. ಅದರಿಂದ ನಮ್ಮ ಉದ್ಧಾರ, ಏಳಿಗೆ, ಅಭ್ಯುದಯ ನಿಶ್ಚಯ. ಇದು ಗುರುಗಳು ಹೇಳಿದ ಮಾತು. ಸೊ ಇಲ್ಲಿ ಈ ಇಂದ್ರಿಯಗಳಲ್ಲಿ ಯಜ್ಞ ಮಾಡೋದು ಹೇಗೆ? ವಿಷಯಗಳನ್ನ, ಇದು ಸೆಕೆಂಡ್ ಲೆವೆಲ್, ಸೋಪಾನ ಕ್ರಮ, ಸೆಕೆಂಡ್ ಸ್ಟೆಪ್ ಇನ್ ಸಾಧನ. ಒನ್ಸ್ ಯು ಆರ್ in the deeper meditation, once your sadhana has progressed by Guru's grace, always remember, by Guru's grace, ಗುರುವಿನ ಅನುಗ್ರಹದಿಂದ, ಗುರು ಕೃಪೆಯಿಂದ ನಮ್ಮ ಸಾಧನೆ ಸರಿಯಾಗಿ ನಡೀತಾ ಇದ್ರೆ, ಅದು ನಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಗುರುವಿಗೆ ಗೊತ್ತಿರುತ್ತೆ. ಆಗ ಏನಾಗುತ್ತೆ ಅಂದ್ರೆ ಆಂತರಿಕವಾಗಿ ನಮ್ಮಲ್ಲಿ ಶಕ್ತಿ ಬರುತ್ತೆ. ಯಾವ ಶಕ್ತಿ ಬರುತ್ತೆ? ನೀವು ಪ್ರಪಂಚದಲ್ಲಿ ಇದ್ದು, ದಿನನಿತ್ಯದ ವ್ಯವಹಾರದಲ್ಲಿ ಇದ್ದು, ಬೆಳಗ್ಗಿಂದ ಸಾಯಂಕಾಲದಾಗ ನಿಮಗೆ ಕೆಲಸ ಮಾಡ್ತಾ ಇದ್ರೂನು, ಈ ಜಗತ್ತನ್ನ ನೋಡ್ತಾ ಇದ್ರೂನು, ಈ ಜಗತ್ತನ್ನ ಕೇಳ್ತಾ ಇದ್ರೂನು, ನಿಮಗೆ ಒಳಗಡೆಯಿಂದ ಯಾವ ಭಾವವೂ ಬರೋದಿಲ್ಲ, ಒಳಗಡೆಯಿಂದ ನೀವು ಅಲ್ಲಾಡೋದಿಲ್ಲ, ಒಳಗಡೆಯಿಂದ ನಿಮಗೆ ಯಾವ ತೊಂದರೆ ಆಗೋದಿಲ್ಲ, ಮನಸ್ಸು ಸ್ಥಿಮಿತವಾಗಿರುತ್ತೆ. ಯಾಕೆಂದ್ರೆ ಇದೆಲ್ಲವೂ ಮಿಥ್ಯಾ ಪ್ರಪಂಚ. ದ ಹೋಲ್ ಥಿಂಗ್ ಇಸ್ ಟ್ರಾನ್ಸಿಟರಿ. ದಿಸ್ ಇಸ್ ನಾಟ್ ಪರ್ಮನೆಂಟ್, ಇಟ್ ಈಸ್ ಎ ಗ್ರೇಟರ್ ಇಲ್ಯೂಷನ್. This waking state itself is just like dream. It is the longest dream. Once that is perceived correctly, once it is understood, experienced correctly by Guru's grace, then what happens? ಹಿಂದೆ ಪರಮಾತ್ಮ ಹೇಳಿದ್ನಲ್ಲ, ಜ್ಞಾನಾಗ್ನಿ ದಗ್ಧ ಕರ್ಮಣ ಅಂತ. ಸುಟ್ಟು ಬೀಜದ ಹಾಗೆ ಇರ್ತೀರಿ ನೀವು ಅಂತ ಹೇಳ್ತಾರೆ ಆಚಾರ್ಯರು. ಯು ವಿಲ್ ಬಿ ಲೈಕ್ ಎ ಬರ್ಂಟ್ ಸೀಡ್. ಯು ವಿಲ್ ಬಿ ಲೈಕ್ ಎ ಬರ್ಂಟ್ ಸೀಡ್ ಅಂದ್ರೆ ಅರ್ಥ ಏನು? ಬೀಜವನ್ನ ಸುಟ್ಟು ಬಿಟ್ರೆ ಚೆನ್ನಾಗಿ, ಆಮೇಲೆ ಅದನ್ನು ನಾವು ಭೂಮಿಯಲ್ಲಿ ಬಿತ್ತಿದ್ರೆ ಅದು ಬೆಳೆ ಆಗೋಲ್ಲ, ಸಸಿ ಬರೋಲ್ಲ, ಸುಟ್ಟು ಹೋಗಿದೆ. ದಿ ಲೈಫ್ ವಿತ್ ಇನ್ ದಟ್ ಸೀಡ್, ವಾಟ್ ವಿ ಕಾಲ್ ಅಂಕುರ, radical and plumule in botany class, the budding point, that is dead. So it won't germinate at all. ಹಾಗೆ ನೀವು ಜೀವನದಲ್ಲಿ ಇದ್ರೂ ಸಹ ಎಲ್ಲಾ ವಿಷಯಗಳ ವಸ್ತುಗಳನ್ನ ನೀವು ನೋಡ್ತಾ ಇದ್ರು, ಗ್ರಹಣ ಮಾಡ್ತಾ ಇದ್ರು ಸಹ ನೀವು ಒಳಗಡೆಯಿಂದ ಅಲ್ಲಾಡೋದಿಲ್ಲ, ಒಳಗಡೆಯಿಂದ ನೀವು ಅದಕ್ಕೆ ಸ್ಪಂದಿಸೋದಿಲ್ಲ ಅಂತ ಅರ್ಥ. ಅಂದ್ರೆ ಯಾವ್ಯಾವ ವಿಷಯಗಳು ನಿಮಗೆ ಅನುಭವಕ್ಕೆ ಬರುತ್ತೋ ಅದನ್ನ ಹಾಗೆ ಸಾಕ್ಷೀಭೂತವಾಗಿ ನೋಡೋದು. ಯು ವಿಲ್ ರಿಮೈನ್ ಓನ್ಲಿ ಎ ವಿಟ್ನೆಸ್, ಯು ವಿಲ್ ನಾಟ್ ಬಿ ಪರ್ಟರ್ಬ್ಡ್. ಟು ಗಿವ್ ಯು ಒನ್ ಎಕ್ಸಾಂಪಲ್, ವೆರಿ ಡೈರೆಕ್ಟ್ ಎಕ್ಸಾಂಪಲ್.
When a person looks at a naked woman's body in his young days or in his youth period, if he is not perturbed, that is called ಸಂಯಮ. ಇಲ್ಲಿ ನೋಟ ಇದ್ರೂ ಸಹ, ಕಣ್ಣು ನೋಡ್ತಾ ಇದ್ರೂ ಸಹ ಮನಸ್ಸಿನಲ್ಲಿ ವಿಚಲತೆ ಇಲ್ಲ, ಅದು ಸಂಯಮ. That is self-control. That happens by Guru's grace only, not by your volition. So unless we have that powerful conviction, belief in the Sadguru, who is residing inside, who is also outside, the whole world is a transient world, then you remain as a witness. So ಆ ವಿಟ್ನೆಸಿಂಗ್ ಇದೆಯಲ್ಲ, ಕೇವಲ ಸಾಕ್ಷೀಭೂತವಾಗಿ ನೋಡೋದಾಗ್ಲಿ, ಒಬ್ಬರು ಬಹಳ ಕೆಟ್ಟವರು ಕಣ್ರಿ, ಬಹಳ ಜನ ಹೇಳ್ತಾರೆ ಇವರು ತುಂಬಾ ಕೆಟ್ಟವರು, ನೋಡಿದ ಕೂಡಲೇ ಅವ್ರ ಬಗ್ಗೆ such a evil person, such a horrible person, even associating with him, you will end up in the evilry only. ಎಂತಹ ಕೆಟ್ಟ ವ್ಯಕ್ತಿ ಅಂದ್ರೆ ಆತನ ಜೊತೆಗಿದ್ರೆ ನಾವು ಕೆಟ್ಟ ಹೋಗ್ತೇವೆ ಅಂತ ಜನ ಕೆಲವರು ಹೇಳ್ತಾರೆ. ಅಂತಹ ಕೆಟ್ಟ ವ್ಯಕ್ತಿ ಜೊತೆಗಿದ್ರೂ ಸಹಿತ ನೀವು ಅಲ್ಲಾಡಬಾರ್ದು ಒಳಗಡೆಯಿಂದ, ಅದು ಸಂಯಮ. ದಿಸ್ ಇಸ್ ದ ಪಾಯಿಂಟ್ ಲಾರ್ಡ್ ಈಸ್ ಹಿಂಟಿಂಗ್ ಹಿಯರ್. ಇದು ಈ ಸಂಯಮ ಅನ್ನೋದು ವೆರಿ ಡಿಫಿಕಲ್ಟ್. ಟು ಗಿವ್ ಯು ಅನದರ್ 2 ಎಕ್ಸಾಂಪಲ್. ಈ ಕಂಟ್ರೋಲ್ ಇದೆಯಲ್ಲ, ಫಸ್ಟ್ ಈಸ್ ಕಂಟ್ರೋಲಿಂಗ್ ದಿ ಸೆನ್ಸ್ ಆರ್ಗನ್ಸ್. ಸೆಕೆಂಡ್ ಈಸ್ even if the sense organs observe, still you are samachittata, self-control. It is so difficult. I'll give you 2 examples here which is coming to my mind by Guru's grace. 1912. In the year 1898, almost, in the year 1898, the Sringeri Pontiff was Vruddha Narasimha Bharati Mahaswamigal. He was called Ugra Narasimha Bharati also. After him, Sachidananda Shivabhinava Narasimha Bharati Mahaswamigal became the Jagat Guru. After that, Chandrasekhar Bharati Mahaswami became the Jagat Guru. After that, Abhinav Vidyatirtha Mahaswami became the Jagat Guru. After that, present Bharati Tirtha Mahaswami is the present Jagat Guru, Peethadipati, who has taken a Shishya 2 days back. So, Vruddha Narasimha Bharati Mahaswamigal, who lived up to the age of 97 physically, at one stage, throughout his life, for 50 years, please remember, 50 years, he decided when Prerana came, he was Narasimha Upasaka. His Aradhi Deva was Narasimha. So he was called Narasimha, Ugra Narasimha Bharati. He decided to give up, to control, to win over organ of taste. So, what is that he started eating? Only bitter gourd, only karela, only ಹಾಗಲಕಾಯಿ. ಕೇವಲ ಹಾಗಲಕಾಯಿಯನ್ನ ಬೆಳಗ್ಗೆ ಮತ್ತು ರಾತ್ರಿ ಸುಮಾರು 50 ವರ್ಷ ತಿಂದಿದ್ದಾರೆ ಮಹಾಸ್ವಾಮಿಗಳು, ಮತ್ತೇನೂ ಇಲ್ಲ. ಯಾರಿಗೂ ಇದು ಆಶ್ಚರ್ಯ ಆಗಬಹುದು, ಯಾಕಂದ್ರೆ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಆರ್ ದೇರ್, ರೆಕಾರ್ಡ್ಸ್ ಆರ್ ದೇರ್, ಲೈಫ್ ಹಿಸ್ಟ್ರಿ ಇಸ್ ದೇರ್ ವಿಚ್ ಐ ಹ್ಯಾವ್ ಗಾನ್ ಥ್ರೂ ವೆರಿ ಇನ್ ಡೀಟೇಲ್. ಓನ್ಲಿ ಬಿಟ್ಟರ್ ಗೋಲ್ಡ್, ಹಾಗಲಕಾಯಿ. ಹಾಗಲಕಾಯಿನ ತಿಂತಾ ಇದ್ರು ಅವರು ಆಹಾರಕ್ಕೆ, ಭಿಕ್ಷಾನ್ನಕ್ಕೆ. ಇದು ಯಾವ ರೀತಿಯ ಸಂಯಮ ಇರಬಹುದು? ವಾಟ್ ಟೈಪ್ ಆಫ್ ಯಜ್ಞ ಇಟ್ ಈಸ್? ಜನಗಳಿಗೆ ಗೊತ್ತಾಗಲಿ ಅಂತ ಮನಸ್ಸು ಮಾಡಿದ್ರೆ ಮುಮುಕ್ಷುಗಳು ಏನು ಬೇಕಾದ್ರೂ ಮಾಡಬಹುದು ಅಂತ. ಅವ್ರೇನ್ ಮಾಡಬೇಕಾಗಿಲ್ಲ, ಅವ್ರು ಮಹಾಜ್ಞಾನಿಗಳೇ, ಆದ್ರೆ ಜನಗಳಿಗೋಸ್ಕರ ಗೊತ್ತಾಗಲಿ ಅಂತ ಮಾಡಿದ್ರು. ಸಿಮಿಲರ್ಲಿ ಇನ್ ದ ಲೈಫ್ ಹಿಸ್ಟ್ರಿ, ಆತ್ಮಚರಿತ್ರೆ ಆಫ್ ಶ್ರೀಧರ ಮಹಾಸ್ವಾಮಿಗಳು, ವರದಹಳ್ಳಿ ಕ್ಷೇತ್ರ ನಿಯರ್ ಶಿವಮೊಗ್ಗ, ಪರಮಹಂಸ ಶ್ರೀಧರ ಸ್ವಾಮಿ, disciple of Samartha Ramdas, Sadguru Ramdas of Maharashtra. He says when he was young, during the sadhana period, at the age of 18 to 20, from the beginning he had a lot of
attraction to eat sweets. ಅದರಲ್ಲೂ Maharashtra peda is famous. Sridhar Swami is a young mendicant, young sadhaka. He was very fond of eating pedas. ಅವರಿಗೆ ಪೇಡೆ ತಿನ್ನೋದು ಅಂದ್ರೆ ತುಂಬಾ ಆಸೆ ಅಂತೆ, ತುಂಬಾ ಇಷ್ಟ, ಯಾವಾಗಲೂ ಇಷ್ಟ. ಯಾರು ಕೊಟ್ಟರು ಅಷ್ಟೇ, ಪೇಡೆ ಕೊಟ್ಟರು ತಿಂದ್ಬಿಡು. ಸಾಧನೆ ಮಾಡ್ಬೇಕಾದ್ರೂ ಅವ್ರಿಗೆ ಅದೇ ಆ ಚಪಲ ಹೋಗಿರ್ಲಿಲ್ಲ, ತಿನ್ಬೇಕು ಅಂತ ಅನ್ಸೋದು. ಏನು, ಬರೀ ಪೇಡೆ ತಿನ್ಬೇಕು. Then he decided, why this tongue is giving me so much problem? So what to do? He decided one day. Then please remember, he has written himself in his Atmacharitra. For next 1 week, what he did, you may not believe if I tell you the truth. For next 1 week, voluntarily he got the pedas, mixed the cow dung, freshly laid cow dung from the cow, mixed it, and then swallowed it. And he says, he writes, voluntarily when he did it, first time he vomited because of the horrible taste of cow dung. ಸೆಗಡಿಯನ್ನು ಸೇರಿಸಿ ಮೊದಲನೇ ಸಲ ತಿಂದಾಗ ನನಗೆ ವಾಂತಿ ಬಂದ್ಬಿಡ್ತು ಅಂತ ಹೇಳ್ತಾರೆ. ದೇಹ ತಡ್ಕೊಳ್ಳಿಲ್ಲ, ಅಸಾಧ್ಯವಾದ ಕೆಟ್ಟ ವಾಸನೆ. ಸೆಗಣಿ ಜೊತೆಗೆ, ಹಸುವಿನ ಸೆಗಣಿ ಜೊತೆಗೆ ಪೇಡೆಯನ್ನ ಕಲಸ್ಬಿಟ್ಟು ತಿಂದ್ರೆ ಏನಾಗುತ್ತೆ? ಆದ್ರೆ ಬಿಡ್ಲಿಲ್ಲ. ಒಂದು ವಾರ ನಾನು ಮಾಡಿದೆ, ಆಮೇಲೆ ಅದು ತಾನಾಗಿ ಬಿಟ್ಟು ಹೋಯ್ತು, ಈ ಚಪಲವೇ ಬಿಟ್ಟು ಹೋಯ್ತು. ಡ್ಯೂರಿಂಗ್ ಸಾಧನಾ ಡೇಸ್ ಐ ಆಮ್ ಟಾಕಿಂಗ್. ಸೊ ದೀಸ್ ಥಿಂಗ್ಸ್ ಅಪಿಯರ್ ವೆರಿ ಸ್ಟ್ರೇಂಜ್, ಬಟ್ ದೇ ಆರ್ ಟ್ರೂ. ಆದ್ದರಿಂದ ಭಗವಂತ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ, ಶಬ್ದಾದೀನಿ ವಿಷಯಾನಿ ಅನ್ಯ ಇಂದ್ರಿಯಾಗ್ನಿಷು ಜುವ. ಇದು ಇಂದ್ರಿಯ ಯಜ್ಞ. ಮೊದಲನೇದು ಇಂದ್ರಿಯ ಯಜ್ಞ ಆದ್ರೆ ಎರಡನೇದಕ್ಕೆ ಏನ್ ಹೇಳಬೇಕು? ಇದನ್ನು ವಿಷಯ ಯಜ್ಞ ಅಂತ ಹೇಳ್ತಾರೆ ಆಚಾರ್ಯ. ಸೆನ್ಸ್ ಆಬ್ಜೆಕ್ಟ್ಸ್, ಈವನ್ ಇಫ್ ಯು ಆರ್ ಅಮಿಡ್ಸ್ ವಿತ್ ಇಟ್, ಕಂಟ್ರೋಲ್ ದ ಮೈಂಡ್. ಸಮಚಿತ್ತನಾಗಿರ್ತಕ್ಕಂಥದ್ದು, ವಿಥೌಟ್ ರೆಸ್ಪಾಂಡಿಂಗ್ ಅಂಡ್ ರಿಯಾಕ್ಟಿಂಗ್. ಈವನ್ ಇಫ್ ಯು ಹಿಯರ್ evil thing from a person sitting next to you, your mind should not be agitated. That is sadhana. Even if you see horrible thing, evil thing from your eyes, your mind should not be agitated. That is sadhana. So to continue that, next shloka Lord says, sarvani indriya karmani prana karmani cha pare ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚ ಅಪರೆ. ಅಪರೆ ಮೀನ್ಸ್ ಅದರ್ ಯೋಗೀಸ್, ಅದರ್ ಸಾಧಕಾಸ್. ಅಪರೆ ಮೀನ್ಸ್ ಅದರ್ ಪೀಪಲ್. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚ. ಸೊ ದ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಸ್ಟೆಪ್ ಈಸ್ ದಿ ಅದರ್ ಲೆವೆಲ್ sadhakas who are well versed in Ashtanga Yoga, who are well versed in Hatha Yoga, who are well versed in Pranayama Sadhana. Antartha. Sarvani Indriyani cha Pranakarmani. Along with all the sense organs, even Pranakarma means the function of the pranas, 5 pranas in their body, they also control. That means people who are well versed in pranayama sadhana or yoga sadhana or ashtanga yoga sadhana, and they are also sometimes can be called as hatha yogis or can be called as raja yogis, because pranayama sadhana is something unique, something difficult, something misunderstood by majority sadhakas. ನಮ್ಮ ಗುರುಗಳು ಇದ್ರ ಬಗ್ಗೆ ಬಹಳ ಒಂದು ಸ್ಪಷ್ಟವಾಗಿ ಹೇಳಿದರು. ಏನ್ ಹೇಳಿದರು ಅಂದ್ರೆ, ಗಲ್ಲಿಗಳಲ್ಲಿ, ಬೀದಿ ಬೀದಿಗಳಲ್ಲಿ ಯೋಗ ಶಾಲೆಗಳು, ಯೋಗವನ್ನು ಹೇಳ್ಕೊಡ್ತೇವೆ, 1 ಗಂಟೆ ದಿನಕ್ಕೆ ಇಷ್ಟು ಫೀಸ್ ಕೊಡಿ ಅಂತ ಮಾಡಿಸ್ತಾರಲ್ಲ, ಅವೆಲ್ಲವೂ ಕೇವಲ ದೈಹಿಕ ಯೋಗ ಆಸನಗಳು. ನಿಜವಾದ ಯೋಗಕ್ಕೋ ಈ ಯೋಗ ಶಾಲೆಗಳು ಹೇಳ್ಕೊಡೋ ಯೋಗಕ್ಕೋ ದುಡ್ಡಿಗೆ ಯಾವ ಸಂಬಂಧವೂ ಇಲ್ಲ. ನಿಜವಾದ ಯೋಗಕ್ರಮ ಆ ಸಿದ್ಧ ಪುರುಷನಾಗಿರ್ತಕ್ಕಂತಹ ಅಥವಾ ಅದರಲ್ಲಿ ನಿಷ್ಣಾತಿ ಹೊಂದಿರತಕ್ಕಂತಹ ಗುರುವೇ, ಸಮರ್ಥ ಗುರುವೇ ಹೇಳ್ಕೊಡ್ಬೇಕೇ ಹೊರತು
ದುಡ್ಡಿಗೋಸ್ಕರ ಜನಗಳನ್ನು ಕೂಡಿಸ್ಕೊಂಡು ಹೇಳೋದು ಕೇವಲ ದೈಹಿಕವಾಗಿರ್ತಕ್ಕಂಥ ಯೋಗ. ಇಟ್ ಈಸ್ ನಥಿಂಗ್ ಬಟ್ ಫಿಸಿಕಲ್ ಎಕ್ಸರ್ಸೈಸ್. ಬಿಕಾಸ್ ಓನ್ಲಿ ಎ ಲರ್ನೆಡ್ ಪರ್ಸನ್ ಹೂ ಇಸ್ ವೆಲ್ ವರ್ಸ್ಡ್ ಇನ್ ಪ್ರಾಣಾಯಾಮ, ಎ ಲರ್ನೆಡ್ ಗುರು ವೆಲ್ ವರ್ಸ್ಡ್ ಇನ್ ಅಷ್ಟಾಂಗ ಯೋಗ will teach secrets of pranayama to deserving disciple, one-to-one basis. No money is charged here. And all people who want to learn pranayama from a guru will not teach, because it depends on your capacity, innate capacity, internal capacity, your qualification. ನಿಮಗೆ ಅರ್ಹತೆ ಇದೆಯಾ? Are you qualified in this birth? That will be decided by Guru. ಇದು ಫಸ್ಟ್ ಪಾಯಿಂಟ್. ಸೊ ಪ್ರಾಣಾಯಾಮವನ್ನ, ಅಷ್ಟಾಂಗ ಯೋಗ ಸಾಧನೆಯನ್ನ ಗೊತ್ತಿರತಕ್ಕಂತಹ ಜ್ಞಾನಿಗಳಾಗಿರ್ತಕ್ಕಂತಹ ಗುರುಗಳು ಎಲ್ಲಾ ಶಿಷ್ಯರಿಗೆ, ಎಲ್ಲಾ ಭಕ್ತರಿಗೆ ಹೇಳೋದಿಲ್ಲ. ಕೆಲವರಿಗೆ ಮಾತ್ರ ಹೇಳ್ಕೊಡ್ತಾರೆ. ಯಾರಲ್ಲಿ ಯೋಗ್ಯತೆ ಇದೆಯೋ, ಯಾರಲ್ಲಿ ಹೋದ ಜನ್ಮದಿಂದ ಬಂದಿರತಕ್ಕಂತಹ ಸಾಧನಾ ಬಲ ಇದೆಯೋ ಅವರಿಗೆ ಮಾತ್ರ ಅದು. ಎರಡನೇ ಪಾಯಿಂಟ್ ನಮ್ಮ ಗುರುಗಳು ಹೇಳಿದ್ರು. ಸೆಕೆಂಡ್ ಪಾಯಿಂಟ್ ಅವರ ಗುರುದೇವ್ ಸೆಟ್. In the real strict Vedantic sense, a Brahmajnani who is a Rajayogi himself, like our Gurudev, will not teach pranayama. A real Brahmajnani who is a Rajayogi himself, who has undertaken pranayama, conducted or experienced earlier in his own sadhana period, and later he has become a jnani. ಸೊ ಪ್ರಾಣಾಯಾಮ ನಿಷ್ಣಾತರಾಗಿರ್ತಕ್ಕಂತಹ ಗುರು, ಬ್ರಹ್ಮಜ್ಞಾನಿ ಗುರು, ಪ್ರಾಣಾಯಾಮವನ್ನ ಅದರಲ್ಲೂ ಮುಖ್ಯವಾಗಿ ಗೃಹಸ್ಥರಿಗೆ ಹೇಳಿಕೊಡೋದಿಲ್ಲ. ಇಟ್ ರಿಕ್ವೈರ್ಸ್ ಓನ್ಲಿ ಎ ಬ್ರಹ್ಮಚಾರಿ ಆರ್ ಎ ಸೆಲೆಬ್ರೇಟ್ ಬ್ರಹ್ಮಚಾರಿ ಟು ಲರ್ನ್ ದ ರಿಯಲ್ ಯೋಗಿಕ್ ಪ್ರಾಣಾಯಾಮ ಫ್ರಮ್ ಎ ಕಾಂಪಿಟೆಂಟ್ ಸದ್ಗುರು ಹೂ ಈಸ್ ವೆಲ್ ವರ್ಸ್ಡ್ ಇನ್ ಪ್ರಾಣಾಯಾಮ. ಸೆಕೆಂಡ್ ಪಾಯಿಂಟ್. Third point, our Gurudev said, why pranayama is not taught the secret to all? Because it is a double-edged sword. ಇದು ಎರಡು ತರ ತೊಂದರೆ ಆಗತ್ತೆ. ಹೇಗೆ ಕತ್ತಿ ಅಲಗ ಮೇಲೆ ನಡೆದು ಹೇಗೆ ಅಂತ. If procedure is not followed correctly, if there is some defect in your following or conducting yourself or practicing pranayama, you will end up in physical discomfort. You will end up in total discomfort. Even you will end up in losing the life. You will end up in losing your brain. ಅಂದ್ರೆ ಬುದ್ಧಿಯನ್ನು ಕಳ್ಕೊಳ್ಳೋದು, ಮತಿಭ್ರಾಂತರಾಗೋದು, ಬುದ್ಧಿ ಭ್ರಮಣೆ ಆಗೋದು, ಪ್ರಾಣವೇ ಹೋಗ್ತಕ್ಕಂಥದ್ದು, ಪ್ರಾಣಾಪಾಯವೇ ಆಗ್ತಕ್ಕಂಥ ಸಂದರ್ಭಗಳು ಇರೋದ್ರಿಂದ ಎಲ್ಲರಿಗೂ ಪ್ರಾಣಾಯಾಮವನ್ನು ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ಗುರುಗಳ ಸ್ಪಷ್ಟವಾದ ನುಡಿ. ಅಂದ್ರೆ ಕೆಲವರಿಗೆ ಮಾತ್ರ, ಯಾರಿಗೆ ಯೋಗ್ಯತೆ ಇದೆಯೋ, ಯಾರು ಬ್ರಹ್ಮಚಾರಿಗಳೋ ಅವರಿಗೆ ನಿಜವಾದ ಯೋಗಿಕ್ ಪ್ರಾಣಾಯಾಮ ಇದೆಯಲ್ಲ ಅದನ್ನು ಹೇಳ್ಕೊಡಬಹುದು. ಗೊತ್ತಿರತಕ್ಕಂಥ ಮಹಾಜ್ಞಾನಿಯಾಗಿರ್ತಕ್ಕಂತಹ ಪ್ರಾಣಾಯಾಮ ನಿಷ್ಣಾತನಾಗಿರ್ತಕ್ಕಂಥ ಗುರು ಅಂತ ನನ್ನ ಗುರುಗಳು ನನಗೆ ಹೇಳಿದ ಮಾತಿದು. ಬಹಳ ಇದು ನಮಗೆ ನಿಲುಕದ ವಿಷಯ. ಇಟ್ ಇಸ್ ಬಿಯಾಂಡ್ ಅವರ್ ಇಂಟೆಲೆಕ್ಟ್, ಇಟ್ ಇಸ್ ಬಿಯಾಂಡ್ ಅವರ್ ಥಿಂಕಿಂಗ್. So many secrets are there in pranayama which cannot be told in open. That's what he said. ಯಾಕೆ ಅಂದ್ರೆ the moment you do it, siddhis will accrue. You will get miraculous powers in your hand. If you do it sincerely, automatically you end up with some miraculous powers in your hand. ಸಿದ್ಧಿಗಳ ಪ್ರಾಪ್ತಿ ಆಗಿಬಿಡುತ್ತಲ್ಲ, ಕ್ಷಣ ಮಾತ್ರದಲ್ಲಿ ಪ್ರಾಪ್ತಿ ಆಗಿಬಿಡುತ್ತಲ್ಲ. ಸಿದ್ಧಿಗಳು ಕೈವಶ ಆಯಿತು ಅಂದ್ರೆ ಮನಸ್ಸೇನಾಗತ್ತೆ? ಸಿದ್ಧಿಗಳ ಹಿಂದೆನೆ ಹೊರಟೋಗುತ್ತೆ. Then your mind becomes so powerful, it goes behind those miracles or powers. Where your mind propels your ego becomes super ego. ಈ ಅಹಂಕಾರ ವೃದ್ಧಿಯಾಗಿ ಜನಗಳ ಎದುರಿಗೆ ತೋರಿಸ್ಕೊಳ್ಬೇಕು, ಜಗತ್ತಿನ ಎದುರು ತೋರಿಸ್ಕೊಳ್ಬೇಕು ಅಂತ ಹಂಬಲ ಚಪಲ ಉಂಟಾದಾಗ ನಿಮ್ಮ ಸಿದ್ಧಿಗಳ ಪ್ರದರ್ಶನ ಶುರು ಆಗುತ್ತೆ. ಸಿದ್ಧಿಗಳ ಪ್ರದರ್ಶನ ಶುರು ಆದಾಗ ನೈತಿಕ ಅಧಪ್ಪತನ ಶುರು ಆಯಿತು, ಆಧ್ಯಾತ್ಮಿಕ ಅಧಪ್ಪತನ ಶುರು ಆಯಿತು. ಮುಂದೆ ಹೋಗೋದೇ ಇಲ್ಲ, ಮುಂದೆ ಎತ್ತರಕ್ಕೆ ಹೋಗೋದೇ ಇಲ್ಲ ವ್ಯಕ್ತಿ ಅಂತ ಗುರುಗಳು ಹೇಳಿದ ಮಾತು, ಎಲ್ಲಾ ಜ್ಞಾನಿಗಳು ಹೇಳೋ ಮಾತು. ಪತಂಜಲಿ ಮಹರ್ಷಿಗಳು ಈ ಮಾತನ್ನು ಹೇಳಿದ್ದಾರೆ, ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು, ಯಾವ್ಯಾವ ಜ್ಞಾನಿಗಳು, ಸದಾಶಿವ ಬ್ರಹ್ಮೇಂದ್ರ, ಈ ಯಾರ ಹೆಸರೇ ತಗೊಳ್ಳಿ, ಆಲ್ ಗ್ರೇಟ್ ಮಹಾತ್ಮನ್ಸ್ ಹ್ಯಾವ್ ಸೆಡ್ ದಿಸ್. Pranayama, if it is done properly under able guidance
of the able guru, you get lot of powers, siddhis. And once you end up in those siddhis, you will go down in the spiritual life. You will never go up. ಸೊ ಅದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಅದರಲ್ಲೂ ಗೃಹಸ್ಥರಿಗೆ ಪ್ರಾಣಾಯಾಮ ನಿಷಿದ್ಧ, ನಿಜವಾದ ಯೋಗಿಕ್ ಪ್ರಾಣಾಯಾಮ ನಿಷಿದ್ಧ. ಯಾಕೆಂದ್ರೆ ಪ್ರಾಣಾಯಾಮದಲ್ಲಿ ಬಹಳಷ್ಟು ವಿಧಗಳಿದೆ. ಯೋಗಿಕ್ ಪ್ರಾಣಾಯಾಮದಲ್ಲಿ ಅದು ಶುರುವಾಗೋ ಮೊದಲನೇ ಹಂತವೇ ಗುರುಗಳು ಹೇಳಿದ್ದು 1:4:2 ರೇಷಿಯೋ. 1:4:2 is the beginning step in the pranayama. Then this 1:4:2 ratio becomes doubled and trebled later as you go up in the pranayama cycle. What is the 1:4:2 ratio? For example, 1 second if you take inhalation, 1 second. For 4 seconds it should be retained. ರೇಚಕ ಒಳಗಡೆ ಹೇಳ್ಕೊಳ್ಳೋದು. Inhalation is called ರೇಚಕ. ಕುಂಭಕ ಅಲ್ಲ, sorry, ಪೂರಕ. Inhalation is called puraka, taking breath inside. Retention is kumbhaka inside. Rechaka is giving out, exhalation. ಒಳಗೆ ತಗೊಳ್ಳೋದು ಪೂರಕ ಆದ್ರೆ ಈ ವಾಯುವನ್ನು ಇಲ್ಲೇ ಹಿಡ್ಕೊಳ್ಳೋದು, ಉಸಿರು ಬಿಡದ ಹಾಗೆ, ಅದು ಕುಂಭಕ. ಉಸಿರು ಬಿಡೋದಕ್ಕೆ ರೇಚಕ. 1 ಸೆಕೆಂಡ್ ನಾವು ಇನ್ಹಲೇಷನ್ ಮಾಡಿದ್ರೆ 4 ಸೆಕೆಂಡ್ ಹಿಡ್ಕೊಳ್ಬೇಕು, ಆಮೇಲೆ 2 ಸೆಕೆಂಡ್ ನಲ್ಲಿ ಬಿಡಬೇಕು. 1:4:2. This is the basic formula. Don't try, please, all these things. That's what our guru said. ಇದು ಮೊದಲನೇ ಗಂಟ ಪ್ರಾಣಾಯಾಮದಲ್ಲಿ. ಆದ್ರಿಂದ ಇದು ಯಾರು ಮಾಡ್ತಕ್ಕದ್ದಲ್ಲ, ಅದರಲ್ಲೂ ವಿಶೇಷವಾಗಿ ಗೃಹಸ್ಥರು ಮಾಡ್ತಕ್ಕದ್ದಲ್ಲ. ಬೇಕಾದಷ್ಟು ಕಾರಣಗಳಿದೆ, ಅವೆಲ್ಲ ಬಹಳ ಸೀಕ್ರೆಟ್ ಕಾರಣಗಳು, ಅದೆಲ್ಲ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಗುರುಗಳು ಏನೆಲ್ಲ ಹೇಳಿದ್ದಾರೆ ಅಂತ. ಬಟ್ ಅವರ್ ಗುರುದೇವ್ ಮೆನ್ಷನ್ ದಿಸ್ ಪಾಯಿಂಟ್ ವೆರಿ ಕ್ಲಿಯರ್. ರಿಯಲ್ ಯೋಗಿಕ್ ಪ್ರಾಣಾಯಾಮ ಹೌಸ್ ಹೋಲ್ಡರ್ಸ್, ಮ್ಯಾರಿಡ್ ಪೀಪಲ್ ಶುಡ್ ನಾಟ್ ಡೂ. ಆಲ್ ದಟ್ ಈಸ್ ಸೆಡ್, ವಿ ಕ್ಯಾನ್ ಡೂ ಒನ್ ಟೈಪ್ ಆಫ್ ಪ್ರಾಣಾಯಾಮ, ಸಿಂಪಲ್ ಪ್ರಾಣಾಯಾಮ. ಯಾವುದು? ಅನುಲೋಮ ವಿಲೋಮ ಪ್ರಾಣಾಯಾಮ. ಅವರ್ ಗುರುದೇವ್ ಸೆಡ್ ದಟ್, ಹಿ ಶೋಡ್ ದಟ್ ಟು ಮೀ ಆಲ್ಸೋ. ಸಿಂಪಲ್ ಅನುಲೋಮ ವಿಲೋಮ ಪ್ರಾಣಾಯಾಮ ವಿ ಕ್ಯಾನ್ ಡೂ ಫಾರ್ ನಾಡಿ ಶುದ್ಧಿ, ನಾಡಿ ಶೋಧನ ಅಷ್ಟೇ. ಉಳಿದದ್ದೇನು ಮಾಡೋ ಹಾಗಿಲ್ಲ. ಸೊ ಕೆಲವು ಯೋಗಿಗಳು ಸರ್ವಾಣಿ ಇಂದ್ರಿಯ ಕರ್ಮಾಣಿ, all their sensory organs and their functions, objects, they control along with prana karma, along with pranayama prakriya, along with the pranayama sadhana itself. Along with the pranayama, they control their sense organs. They control their sense organs and the objects. ಅಂತ ಅರ್ಥ. ಯಾವ ರೀತಿ? ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೆ. So, these highly evolved yogis sacrifice all the functions of the senses. ಜಿತೇಂದ್ರಿಯತ್ವ ಅಂದ್ರೆ ತಮ್ಮ ಇಂದ್ರಿಯಗಳ ಎಲ್ಲ ವ್ಯವಹಾರಗಳನ್ನ ಆತ್ಮನಿಗೆ ಸಮರ್ಪಣೆ ಮಾಡುವುದು. Sacrifice all the functions of the senses and also the pranayama kriya, the functions of the vital air, into the Atma itself, into the fire called Atma itself. ಈ ಆತ್ಮ ಎನ್ನುವ ಅಗ್ನಿಯಲ್ಲಿಯೇ, ಆತ್ಮ ಎನ್ನುವ ಅಗ್ನಿಗೆ ಎಲ್ಲವನ್ನೂ ಸಮರ್ಪಣೆ ಮಾಡೋದು ಅಂದ್ರೆ ದಟ್ಸ್ ವಾಟ್ ಲಾರ್ಡ್ ಸೇಸ್, ಆತ್ಮ ಸಂಯಮ ಯೋಗಾಗ್ನಿ. ಯು ಆರ್ ಕಾನ್ಸಂಟ್ರೇಟಿಂಗ್, ಯು ಆರ್ ಕಂಟ್ರೋಲಿಂಗ್ ಎವ್ರಿಥಿಂಗ್, ಆಫರಿಂಗ್ ಇನ್ ಟು ಯುವರ್ ಓನ್ ಸೆಲ್ಫ್. ಅಂದ್ರೆ ಅರ್ಥ ಏನು? ಇದು ಒಂಥರ ಅಕರ್ಮ ಸ್ಥಿತಿ ಅಂತ. ನೀವು ಎಲ್ಲವನ್ನೂ ಮಾಡ್ತಾ ಇದ್ರು, ಎಲ್ಲವನ್ನೂ ನೋಡ್ತಾ ಇದ್ರು, ಸಾಕ್ಷೀಭೂತರಾಗಿ ಸರ್ವಾತ್ಮ ಭಾವದಲ್ಲಿ ಆತ್ಮರತರಾಗಿ ಯಾವ ಕ್ರಿಯೆಯನ್ನು ನೀವು ಮಾಡ್ತಾ ಇಲ್ಲ. ನೀವು ಈ ನಿಜವಾಗ್ಲೂ ಏನು ಮಾಡ್ತಾ ಇಲ್ಲ, ಏನು ನೋಡ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ ಅಂತ ಅರ್ಥ. ಎಲ್ಲವನ್ನೂ ಕೇಳ್ತಾ ಇದ್ರು, ಎಲ್ಲವನ್ನೂ ನೋಡ್ತಾ ಇದ್ರು, ಎಲ್ಲವನ್ನೂ ಮಾಡ್ತಾ ಇದ್ರು, ನೀವು ಏನು ಮಾಡ್ತಾ ಇಲ್ಲ. ಯಾವ ಅರ್ಥದಲ್ಲಿ? ಆತ್ಮದೃಷ್ಟಿಯಿಂದ ಆತ್ಮ ನಿಷ್ಕ್ರಿಯ, ನಿಸ್ಸಂಗ, ಅಗ್ರಾಹ್ಯ, ಅಗೋಚರ, ಅಚಿಂತ್ಯ, ಇದು ಎಲ್ಲವೂ ಅನುಭವಕ್ಕೆ ಬಂದ್ರೆ ಈ ಇರುವ ಆತ್ಮನಲ್ಲಿ ಯಾವ ಕ್ರಿಯೆಯೂ ಇಲ್ಲ, ಯಾವ ಕರ್ಮವೂ ಇಲ್ಲ, ಯಾವ ಕರ್ಮ ಬಂಧನವೂ ಇಲ್ಲ. ಇದು ಕರ್ಮಕ್ಕೂ ಅಕರ್ಮಕ್ಕೂ ವಿಕರ್ಮಕ್ಕೂ ಅತೀತವಾದ ಸ್ಥಿತಿ. ಆದ್ದರಿಂದ ಇಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಬೈ ಎನಿ ವರ್ಡ್, ಇಟ್ ಕೆನಾಟ್ ಬಿ ಅಂಡರ್ಸ್ಟುಡ್ ಬೈ ಮೈಂಡ್, ಬಿಕಾಸ್ ಇಟ್ ಇಸ್ ಬಿಯಾಂಡ್ ದಿ ಮೈಂಡ್.
ಸೊ ಹಾಗೆ ಎವ್ರಿಥಿಂಗ್ ಆಫರಿಂಗ್ ಟು ಆತ್ಮ ಆಸ್ ಎ ಯಜ್ಞ ಅಂದ್ರೆ ಅರ್ಥ ಏನ್ರಿ ಅಂದ್ರೆ ಸ್ಥಿತಪ್ರಜ್ಞೆಯಿಂದ ಜಗತ್ತನ್ನ ಕೇವಲ ಸಾಕ್ಷೀಭೂತವಾಗಿ ನೋಡೋದು ಅಂತ ಅರ್ಥ ಇದೆ. ಈ ಶ್ಲೋಕದ ಒಳ ಅರ್ಥ ಏನಿದೆ? ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚ ಅಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೆ. ಎವ್ರಿಥಿಂಗ್ ಈಸ್ ಆಫರ್ಡ್ ಇನ್ ಟು ದ ಫೈರ್ ಆಫ್ ಆತ್ಮ ಸಂಯಮ ಯೋಗ, ಇನ್ ಟು ದ ಫೈರ್ ಆಫ್ ಸೆಲ್ಫ್ ಕಂಟ್ರೋಲ್, kindled by ರಿಯಲ್ ನಾಲೆಡ್ಜ್. ಈ ಜ್ಞಾನದಿಂದ ಉತ್ಪತ್ತಿ ಆಗಿದೆಯಲ್ಲ, ಈ ಒಳಗಡೆಯಿಂದ ಆತ್ಮಸ್ವರೂಪದ ನಿಜಸ್ಥಿತಿ ಏನು ಅಂತ ಗೊತ್ತಾಗಿದೆಯಲ್ಲ, ನಿಜವಾದ ನಾನು ಅಂದ್ರೆ ಏನು ಅಂತ ಗೊತ್ತಾದ ಮೇಲೆ ಪದಾರ್ಥ ಜ್ಞಾನ, ಗುರುಗಳು ಯಾವಾಗಲೂ ಹೇಳೋ ಮಾತು, ನಿಜವಾದ ಸ್ಥಿತಿ ಏನು ಅಂತ ಅರ್ಥಕೊಂಡ ಮೇಲೆ ಎಲ್ಲವನ್ನು ಕೇವಲ ಸಾಕ್ಷೀಭೂತವಾಗಿ ಸ್ವೀಕಾರ ಮಾಡ್ತಾ ಹೋಗೋದು. ನೀವು ವ್ಯವಹಾರದಲ್ಲಿ ಏನೇ ನೋಡಿದ್ರು ಏನೇ ಮಾಡಿದ್ರು ಅದಕ್ಕೂ ಒಳಗಡೆ ಇರತಕ್ಕಂಥ ನಿಮ್ಮ ಸಾಕ್ಷಿ ಚೈತನ್ಯಕ್ಕೂ ಸಂಬಂಧವೇ ಇಲ್ಲ. ಹೊರಗಡೆಯಿಂದ ನೀವು ಏನೇ ಮಾತನಾಡಿದ್ರು, ಏನೇ ಮಾತುಗಳನ್ನ ಕಿವಿಯಿಂದ ಕೇಳಿದ್ರು, ಯಾವ ನೋಟವನ್ನೇ ನೀವು ನೋಡಿದ್ರು, ಯಾವ ಕೆಲಸವನ್ನೇ ನೀವು ಮಾಡಿದ್ರು, ಒಳಗಡೆ ಯಾವುದೇ ರೀತಿಯ ಅದಕ್ಕೆ ರಿಯಾಕ್ಷನ್ ಇರೋದಿಲ್ಲ, ಒಳಗಡೆ ಪರಿಣಾಮವೇ ಇರೋದಿಲ್ಲ. ನೀವು ಒಳಗಡೆಯಿಂದ ಆಸೆ ರಹಿತರಾಗಿ, ಸಂಕಲ್ಪರಹಿತರಾಗಿರೋದ್ರಿಂದ, ಕೇವಲ ಸಾಕ್ಷೀಭೂತರಾಗಿರೋದ್ರಿಂದ, ಸಾಕ್ಷಿ ಚೈತನ್ಯ ಭಾವದಲ್ಲಿರೋದ್ರಿಂದ, ಯು ರಿಮೈನ್ ಓನ್ಲಿ ಆಸ್ ಎ ಪ್ಯೂರ್ ವಿಟ್ನೆಸ್ ವಿತೌಟ್ ಎನಿ ಮೆಂಟಲ್ ವರಿ, ವಿತೌಟ್ ಎನಿ ಮೆಂಟಲ್ ಟೆನ್ಷನ್. ಆ ಭಾವ, ದಟ್ ಇಸ್ ಕಾಲ್ಡ್ ಬ್ರಹ್ಮಭಾವ. ಅಂದ್ರೆ ಬ್ರಹ್ಮಭಾವದಲ್ಲಿ ಇದ್ದಾಗ ಅದು ಸರ್ವಾತ್ಮ ಭಾವ ಅಂತನೂ ಅರ್ಥ ಆಗುತ್ತೆ. ಸರ್ವಂ ಕಲ್ವಿದಂ ಬ್ರಹ್ಮಂ ಅಂತ ಅರ್ಥ ಆದ ಮೇಲೆ, ಒಳಗಡೆ ಇರತಕ್ಕಂಥ ಚೈತನ್ಯ ಒಂದೇ ಅಂತ ಅರ್ಥ ಆದ್ಮೇಲೆ, ಶ್ರುತಿ ವಚನ ಬೇಕಾದಷ್ಟು ಉದಾಹರಣೆಗಳಿದೆ. ವಾಜಾರಂಭಣೋ ನಾಮೋ ವಿಕಾರೋ ಮೃತ್ತಿಕೆ ವಹಿ. ಹೆಸರು ಏನೇ ಬೇರೆ ಬೇರೆ ಕೊಟ್ಟರು ಶ್ರುತಿ ಒಂದು ಉದಾಹರಣೆ ಕೊಡ್ತಾ ಇದೆ. ವಾಚಾರಂಭಣೋ ನಾಮೋ ವಿಕಾರೋ ಮೃತ್ತಿಕೆ ವಹಿ ಅಂದ್ರೆ ಶ್ರುತಿಯಲ್ಲಿ ಬರ್ತಕ್ಕಂಥ ಉದಾಹರಣೆ ಏನು ಅಂದ್ರೆ, ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ವಿವಿಧ ವಿವಿಧ ಪಾತ್ರೆಗಳು, ಆಕಾರದ ಗಡಿಗೆಗಳು, all different types of pots and vases out of mud where a potter makes, they are called by different names. You call this a small pot, you call it as a vase, you call it as a tumbler, like that. But ultimately you know that they are all made up of mud only. The ultimate point is they appear different, they look different, they have different names, but they are all made up of mud only. ಆಚಾರ್ಯ ಶಂಕರರು ಇದೇ ಉದಾಹರಣೆ ಕೊಡ್ತಾರಲ್ಲ. ವೇದಾಂತದಲ್ಲಿ ಬಹಳ ಪ್ರಸಿದ್ಧವಾದ ಉದಾಹರಣೆಗಳು. ಚಿನ್ನದ ಅಂಗಡಿನಲ್ಲಿ ವ್ಯಾಪಾರ ಮಾಡ್ತಾ ಇರಬೇಕಾದ್ರೆ ಆಚಾರ್ಯರು ಹೇಳೋ ಉದಾಹರಣೆ, ನಮಗೆ ವಿಧ ವಿಧವಾದ ಆಕಾರದ ಚಿನ್ನದ ಆಭರಣಗಳು ಕಣ್ಣಿಗೆ ಬೀಳುತ್ತೆ. ಕಿವಿಗೆ ಹಾಕೊಳ್ಳೋದು ಬೇರೆ, ಕೈಗೆ ಹಾಕೊಳ್ಳೋದು ಬೇರೆ, ಉಂಗುರ ಬೇರೆ, ಕೈ ಬಳೆಗಳು ಬೇರೆ, ಸರಗಳು ಬೇರೆ, ನತ್ತು ಬೇರೆ, ಮೂಗಿಗೆ ಹಾಕೊಳ್ಳೋದು ಬೇರೆ, ತಲೆ ಬೈಟ್ಲಿಗೆ ಹಾಕೊಳ್ಳೋದು ಬೇರೆ, ಸೊಂಟಕ್ಕೆ ಕಟ್ಕೊಳ್ಳೋದು ಬೇರೆ, ಡಾಬು, ವಂಕಿ, ಕಾಲ್ಗೆಜ್ಜೆ, ಚಿನ್ನದ ಆಭರಣಗಳ ಹೆಸರುಗಳು ನೂರಾರು ಹೆಸರುಗಳು. ಒಂದನ್ನ ಸರ ಅಂತ ಹೇಳ್ತೀವಿ, ಒಂದನ್ನ ನೆಕ್ಲೆಸ್ ಅಂತೀವಿ, ಒಂದು ಬ್ರೇಸ್ಲೆಟ್ ಅಂತೀವಿ, ಒಂದು ನತ್. ಒನ್ ಈಸ್ ಕಾಲ್ಡ್ ಇಯರ್ ರಿಂಗ್, ಒನ್ ಈಸ್ ಕಾಲ್ಡ್ ದ ಫಿಂಗರ್ ರಿಂಗ್. ಸೋ ಮೆನಿ ನೇಮ್ಸ್, ಸೋ ಮೆನಿ ವೆರೈಟೀಸ್. ಸೊ ವಿ ಗೋ ಫಾರ್ ದಟ್, ವಿ ಲುಕ್ ಇನ್ ಟು ದಿ ನಾಮ ಅಂಡ್ ರೂಪ. Each one is different. Each one is different. Nama, name is different. Rupa, appearance. Nama ರೂಪಗಳು ಬೇರೆ ಆದ್ರೂ, ವಾಟ್ ಅಬೌಟ್ ದಿ ವಿಷನ್ ಆಫ್ ಎ ಗೋಲ್ಡ್ ಸ್ಮಿತ್? ಅಕ್ಕಸಾಲಿ ಏನ್ ನೋಡ್ತಾನೆ ಒಂದು ಚಿನ್ನದ ಅಂಗಡಿಗೆ ಹೋದ್ರೆ? ಅವನು ಇದ್ಯಾವುದು ನೋಡೋದಿಲ್ಲ. ಅವನ ದೃಷ್ಟಿ ಇದು ಯಾವ ಕ್ಯಾರೆಟ್ ಬಂಗಾರ ಅದನ್ನು ಹೊರಗೆಚ್ಚಿ ನೋಡ್ತಾನೆ. ಓ, ಇದು ಚಿನ್ನದ ನೆಕ್ಲೆಸ್, ಉಂಗುರ, ಅದಲ್ಲ ಅವನಿಗೆ. ವೆದರ್ ಇಸ್ 24 ಕ್ಯಾರೆಟ್, ವೆದರ್ ಇಸ್ 22 ಕ್ಯಾರೆಟ್, whether it is 18 carat. So his drishti is only on the original matter, that is gold, purity of gold. So goldsmith is concerned only with the gold and the purity. We are concerned with the appearance and name. ಅದೇ ಅರ್ಥ. ಹಾಗೆ ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚ ಅಪರೆ ಆತ್ಮ ಸಂಯಮ ಯೋಗಾಗ್ನೋ ಜುಹ್ವತಿ ಜ್ಞಾನದೀಪಿತೆ. ಆದ್ದರಿಂದ ಇನ್ನು ಮುಂದುವರೆದ ಯೋಗಿಗಳು ಈ ಆತ್ಮ ಸಂಯಮ ಯೋಗ ಅಂತಕ್ಕಂತಹ ಈ ಯಜ್ಞದಲ್ಲಿ, ಆತ್ಮ ಸಂಯಮ ಯಜ್ಞದಲ್ಲೇ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಅಂದ್ರೆ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ತಾರೆ ಅಂತಂದ್ರೆ, ಇದು
ರಾಮಸುಖದಾಸಿ ಮಹಾರಾಜರು ಹೇಳೋ ಹಾಗೆ ಆತ್ಮ ಸಂಯಮ ಯೋಗ ಅಂತಂದ್ರೆ ಏನು? ಸಮಾಧಿ ಸ್ಥಿತಿ ಅಂತ ಅವ್ರು ಹೇಳ್ತಾರೆ. ರಾಮಸುಖದಾಸಿ ಮಹಾರಾಜ್ ವೈಲ್ explaining this shloka, he says Atma Sanyama Yoga means entering into Samadhi period itself. Total quietness, one-pointed concentration of the mind itself. That's called Samadhi Yoga. The Suta Samhita gives out another version, beautiful version about prana karma. ಪ್ರಾಣಾಯಾಮ ಅಥವಾ ಪ್ರಾಣಕರ್ಮಗಳು ಅಂತಂದ್ರೆ ಈ ಪ್ರಾಣದ 5 ಭಾಗ ಏನಿದೆ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಇವುಗಳ ಕರ್ಮಗಳು ಅಂತಂದ್ರೆ ದೇಹದ ಆಯಾ ಭಾಗದಲ್ಲಿ ಆಯಾ ಕೆಲಸಗಳಿದೆ. ಸಿ ದಿ ವೈಟಲ್ ಏರ್ ಪ್ರಾಣ ಇಸ್ ಡಿವೈಡೆಡ್ ಇಂಟು 5 types ಡಿಪೆಂಡಿಂಗ್ ಆನ್ ದಿ ವರ್ಕ್ ಇಟ್ ಇಸ್ ಡನ್ ಅಕಾರ್ಡಿಂಗ್ ಟು ವೇದಾಂತ. ದಿ ವೈಟಲ್ ಏರ್ ಆರ್ ವೈಟಲ್ ಬ್ರೆತ್ controls so many functions. So Suta Samhita says, Yogabhyasarato nityam swadharma niritaschayah prana sanyamenaiva jnananmukto bhavishyati. Yogabhyasarato nityam swadharma niritaschayah prana sanyamenaiva jnananmukto bhavishyati. ಅಂದ್ರೆ ಯಾರು ಸತತವಾದ ಯೋಗಾಭ್ಯಾಸದಿಂದ ಅಂದ್ರೆ ಅಷ್ಟಾಂಗ ಯೋಗದಲ್ಲಿ ನಿರತರಾಗಿ ಪ್ರಾಣಾಯಾಮ ತತ್ಪರರಾಗಿ ಅಂದ್ರೆ ಪ್ರಾಣ ಸಂಯಮನ ನೈವ ಜ್ಞಾನ ಮುಕ್ತೋ ಭವಿಷ್ಯತಿ. ಸ್ವಧರ್ಮ ನಿರತರಾಗಿ ಯೋಗಾಭ್ಯಾಸಿಗಳಾಗಿ ಪ್ರಾಣಾಯಾಮವನ್ನು ಚೆನ್ನಾಗಿ ಬಲ್ಲಂತವರು, ಪ್ರಾಣಾಯಾಮ ಪ್ರಾಣಕರ್ಮಗಳನ್ನು ಅರಿತಂತವರು ಕೊನೆಗೆ ಜ್ಞಾನ ಮುಕ್ತರೇ ಆಗಿಬಿಡ್ತಾರೆ. They become liberated ultimately by jnana itself. That is what Suta Samhita says. So many things are there. So Lord ಭಗವಂತ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ, ಯಜ್ಞಗಳ ಹೆಸರಿನಲ್ಲಿ ಕೆಲವು ಹೆಸರುಗಳನ್ನು ಹೇಳ್ತಾ ಇದ್ದಾನೆ. ಅಂದ್ರೆ ಯಾವ್ಯಾವ ರೀತಿ ಸಾಧನೆ ನಡೆಯುತ್ತೆ. ಸೊ ಮೊದಲು ಹೇಳಿದ್ದೇನು? ಇಂದ್ರಿಯ ಯಜ್ಞ, ಆಮೇಲೆ ವಿಷಯ ಯಜ್ಞ, ಆಮೇಲೆ ಹೇಳ್ತಾ ಇರುವುದೇನು? ಪ್ರಾಣಕರ್ಮ ಯಜ್ಞ ಅಥವಾ ಪ್ರಾಣಾಯಾಮ ಯಜ್ಞ ಅಥವಾ ಆತ್ಮ ಸಂಯಮ ಯೋಗ ಯಜ್ಞ. ಈ ರೀತಿ ಯಜ್ಞಗಳ ಬಗ್ಗೆ ತಿಳಿಸ್ತಾ ಇದ್ದಾನೆ ಭಗವಂತ. ಇದರ ಜೊತೆಗೆ ಮುಂದಿನ ಶ್ಲೋಕದಲ್ಲಿ ದ್ರವ್ಯ ಯಜ್ಞಾಸ್ತಪೋ ಯಜ್ಞ ಯೋಗ ಯಜ್ಞಾಸ್ತತಾಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಃ ಸಂಶಿತವ್ರತಃ. Now he is using the next terms: dravya yajna, tapo yajna, yoga yajna, swadhyaya yajna. 4 words next shloka. The basic literal meaning is very easy to understand. ಅಂತ ಕಷ್ಟ ಇಲ್ಲ. ಮೇಲ್ನೋಟದ ಅರ್ಥ ಅಷ್ಟು ಕಷ್ಟ ಇಲ್ಲ, ಸುಲಭದಲ್ಲಿ ಮೇಲ್ನೋಟದ ಅರ್ಥ ಆಗ್ಬಿಡುತ್ತೆ. ಭಗವಂತ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾನೆ? ಬೇರೆ ಬೇರೆ ಹೆಸರಿನಲ್ಲಿ ಯಜ್ಞವನ್ನು ತರ್ತಾ ಇದ್ದ. ಯಜ್ಞ ಶಬ್ದವನ್ನ, ದ್ರವ್ಯ ಯಜ್ಞ ಅಂದ್ರೆ ಏನು? ಕೆಲವರು ಅದನ್ನು ಮಾಡ್ತಾರಪ್ಪ ಅರ್ಜುನ. ಯೋಗ ಯಜ್ಞ ಅದನ್ನು ಕೆಲವರು ಮಾಡ್ತಾರೆ, ಆಚರಿಸ್ತಾರೆ. ಸ್ವಾಧ್ಯಾಯ ಯಜ್ಞ ಅಂದ್ರೆ ಏನಪ್ಪ? ಅದನ್ನು ಕೆಲವರು ಆಚರಿಸ್ತಾರೆ. ಎಂಥವ್ರು ಆಚರಿಸ್ತಾರೆ ಅಂತಂದ್ರೆ ಸಾಮಾನ್ಯ ಜನರಲ್ಲಪ್ಪ. ಯತಯಃ ಸಂಶಿತ ವ್ರತಾಹ, ಯಾರು ನಿಜವಾದ ಸಾಧನಾ ಮಾರ್ಗದಲ್ಲಿದ್ದಾರೋ ಅಂತವರು ಯತಿಗಳು. ಯತಿಗಳು ಅಂದ್ರೆ ಇನ್ನೊಂದು ಅರ್ಥ ಸನ್ಯಾಸಿ ಅಂತನೂ ಬರುತ್ತೆ. ಯತಿ ಆಲ್ಸೋ ಮೀನ್ಸ್ ಸನ್ಯಾಸಿ, ಹೂ ಹ್ಯಾಸ್ ಟೇಕನ್ ಇನ್ ಟು ಸನ್ಯಾಸ ಆಶ್ರಮ, ಸನ್ಯಾಸ ಧರ್ಮ. ಹಿಯರ್ ಯತಿ ಮೀನ್ಸ್ ಮುಮುಕ್ಷುಸ್, ಜಿಜ್ಞಾಸುಸ್. ವಿಚ್ ಟೈಪ್ ಆಫ್ ಜಿಜ್ಞಾಸು? ಸಂಶಿತ ವ್ರತಾಹ ಅಂದ್ರೆ ಎಂತಹ ಕಷ್ಟವೇ ಬರಲಿ, ಎಂತಹ ತೊಂದರೆಯೇ ಬರಲಿ, ಛಲದಿಂದ ನಾನು ಮಾಡ್ತೇನೆ ಅನ್ನೋ ಆತ್ಮವಿಶ್ವಾಸ ಇರತಕ್ಕಂತಹ ಸಾಧಕರು. ಸಚ್ ಪೀಪಲ್ ವಿತ್ ಡಿಟರ್ಮಿನೇಷನ್, ಪೀಪಲ್ ವಿತ್ ಕನ್ವಿಕ್ಷನ್ ಅಂಡ್ ವಿಲ್ ಪವರ್, ದಟ್ ಲೆಟ್ ಮೀ ಡೂ ದ ಸಾಧನ ಆಸ್ ಗಿವನ್ ಬೈ ದ ಗುರು, ಆಸ್ ಶೋನ್ ಬೈ ಅವರ್ ಗುರು, ವಿಥೌಟ್ ಎನಿ ಬಾದರೇಷನ್, ವಾಟ್ ಎವರ್ ಪಾಸಿಬಲ್, ಲೆಟ್ ಮೀ ಡೂ ಇಟ್ ಸಿನ್ಸಿಯರ್ಲಿ. ಅಂದ್ರೆ ನಾನು ಭಕ್ತಿಯಿಂದ ನಿಶ್ಚಲ ಚಿತ್ತನಾಗಿ
ನನ್ನ ಕೈಲಾದ ಸಾಧ್ಯವಾದಷ್ಟು ಮಟ್ಟಿಗೆ ಎಷ್ಟೇ ತೊಂದರೆ ಬಂದರೂ ಪರವಾಗಿಲ್ಲ ಮಾಡ್ತೇನೆ ಅನ್ನೋ ಭಾವದಿಂದ ನಾವು ಈ ಸಾಧನೆಯನ್ನು ಮಾಡ್ತೀವಲ್ಲ, ಅಂಥವರಿಗೆ ಸಂಶಿತ ವೃತಾಹ ಪರಮಾತ್ಮ ಹೇಳ್ತಾರೋ ಮಾತು. 2 days back, Jagadguru Sringeri Mahaswami, while giving the Ashirvachana in the evening, big function. Now he mentioned one point here, connected with this. Very clear terms. Jagadguru Bharati Tirtha Mahaswami, 2 days back he said one point in the evening, referring to people like us. ನೋಡಿ, ಬಹಳ ಜನ 2 ಗಂಟೆ 3 ಗಂಟೆ ಪೂಜೆ ಮಾಡ್ತಾರೆ ಬೆಳಗ್ಗೆ ರಾತ್ರಿ ಅಂತ. So many people every day they sit for 2-3 hours, morning 2-3 hours in the evening to do puja. No doubt it is good. 2-3 ಗಂಟೆ ಕೂತ್ಕೊಂಡು ಪೂಜೆ ಮಾಡ್ತಾರೆ, ಭಗವತ್ ಸ್ಮರಣೆ ಮಾಡ್ತಾರೆ. ಆದರೆ ಆ 2-3 ಗಂಟೆ ಕೂತ್ಕೊಳ್ಳೋಕ್ಕಿಂತ ನೀವು ಕೇವಲ ಒಂದು 5 ನಿಮಿಷ, ಜಗದ್ಗುರುಗಳು ಹೇಳಿದ ಮಾತು, 5-10 ನಿಮಿಷ ನಿಜವಾದ ಶ್ರದ್ಧೆಯಿಂದ ನಿಶ್ಚಲವಾದ ಮನಸ್ಸಿನಿಂದ ಪರಮಾತ್ಮನಲ್ಲೇ ಮನಸ್ಸುಳ್ಳವರಾಗಿ ಏಕಾಗ್ರ ಚಿತ್ತವಾಗಿ 5 ನಿಮಿಷ ಮಾಡಿದ್ರು ಸಾಕು, 3 ಗಂಟೆ ಮಾಡಬೇಕಾಗಿಲ್ಲ. Even if you sit for 5 minutes with all concentration and conviction and devotion, offering yourself to God, that is better than sitting for 2 or 3 hours doing puja every day. Because Jagadguru continued, because the more the time you sit, you want to show to the world that you are taking so much time and you are such a great religious person. ನಾನು ಇಷ್ಟು ಗಂಟೆ ಕೂತು ಪೂಜೆ ಮಾಡ್ತೇನೆ, ನೋಡೋರು ನೋಡ್ಲಿ ಅನ್ನೋ ಒಳಭಾವ ಇದೆ. ಇವರ ಈಗೋ ಇಸ್ ಪ್ಯಾಂಪರ್ಡ್, ಇವರ ಅಹಂಕಾರ ವೃದ್ಧಿ ಆಗ್ತಾ ಇದೆ. ಮನಸ್ಸು ಎಲ್ಲಿ ಹೋಗ್ತಾ ಇದೆ? ಭಗವಂತನಲ್ಲಿ ಹೋಗ್ತಾ ಇಲ್ಲ. ನೀವು ಜಾಸ್ತಿ ಕೂತಷ್ಟು ಮನಸ್ಸು ಎಲ್ಲಿ ಹೋಗ್ತಾ ಇದೆ? ಆಫೀಸ್ ಕಡೆ ಓಡ್ತಾ ಇದೆ, ನಾಳಿನ ಕೆಲಸದ ಬಗ್ಗೆ ಹೋಗ್ತಾ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಹೋಗ್ತಾ ಇದೆ, ಮೀಟಿಂಗ್ ಬಗ್ಗೆ ಹೋಗ್ತಾ ಇದೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಜಗದ್ಗುರು ಅಂದ್ರೆ, ತಲೆ ಮೇಲೆ ಹೊಡೆದಾಗೆ ನಮ್ಮ ಗುರುಗಳು. ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ, ಏನು ಉಪಯೋಗ ಕಣ್ರಿ ಹಂಗ ಮಾಡು. ಸೊ ಆ ರೀತಿ 2 ಗಂಟೆ 3 ಗಂಟೆ ಪೂಜೆ ಯಾಕ್ರಿ ಮಾಡ್ತೀರಿ? 5 ನಿಮಿಷ ಭಗವಂತನನ್ನ ಸ್ವಚ್ಛವಾದ ಮನಸ್ಸು, ತೆರೆದವಾದ ಮನಸ್ಸಿಂದ ಕರೆದ್ರೆ ಸಾಕು, ಓಡ್ ಬರ್ತಾನಲ್ಲ ಭಗವಂತ. ಎಲ್ಲಿದ್ದಾನೆ ಭಗವಂತ? ಒಳಗೆ ಇದ್ದಾನಲ್ಲ, ಕೇಳಿಸ್ಕೊಳ್ತಾನೆ. These are his words. Same words our Gurudev has said. Please remember, if you go through today again, know your reality. Know your reality. Second part. Similar question, same answer our Guru has given. So, with this sankalpa we are stopping today with the Prarthana Shloka. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. Jai Rama, Jaya Jaya Rama, Shri Rama, Jaya Rama, Shri Rama, Jaya Rama.